ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುತ್ತೆ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ಕಳೆದ ವಾರ ನಾವು ನೋಡ್ಬೇಕಾದ್ರೆ ಸಭೆ ಅಂತ ಏನ್ ಮಾಡಿದ್ರಿ, ಮುಖ್ಯವಾಗಿರೋಂಥ ಒಂದು ಪಾಠ ನಾವೇನ್ ಮಾಡಿದ್ರಿ ನೋಡಿದ್ರಿ. ಎಲ್ಲರ ಸಮಯ ಮೊದಲನೇ ಭಾಗ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ. ಅದರ ಸೊ ಅದ್ರಲ್ಲಿ ಏನಪ್ಪ ನಾವು ಕಲ್ತ್ಕೊಂಡ್ರಿ ಅಂತಂದ್ರೆ, ಸಭೆ ಅಂತಂದ್ರೆ ಏನೋ ಏನೋ ಸಭೆ ಅಂದ್ರೆ ಏನೋ ಅರೆ ಕಳೆದ ವಾರ ನೋಡಿದ್ದು. ಬ್ರದರ್ ನಾವೇ ಸಭೆ ಬ್ರದರ್. ಹಾ, ವೆರಿ ಗುಡ್. ಅದರ ಸಭೆ ಅಂದ್ರೆ ಒಂದು ಬಿಲ್ಡಿಂಗಾ? ಇಲ್ಲ ಇಲ್ಲ ಬ್ರದರ್. ವೆರಿ ಗುಡ್. ಸಭೆ ಅಂದ್ರೆ ಒಂದು ಬಿಲ್ಡಿಂಗು ಅಲ್ಲ, ಅಲ್ವರ. ಸೊ ನೋಡಿದ್ರೆ ನಾವು ಇದನ್ನೇ ಕಳೆದ ವಾರ ಏನ್ ಮಾಡಿದ್, ನಾವು ಬಹು ಸ್ಪಷ್ಟವಾಗಿ ನಾವು ಏನ್ ಮಾಡಿದ್ದ ಅಲ್ಲಿ ನೋಡಿದ್ದ ಅಂದ್ರ, ಸಭೆ ಅಂತಂದ್ರೆ ಏನಲ್ಲ, ಅದೊಂದು ಬಿಲ್ಡಿಂಗ್ ಅಲ್ಲ ಅಲ್ರ. ಸೊ ದೇವ್ರ ಮಕ್ಳೇ ಸಭೆ ಹೊರತು ಏನ್ರಿ ಸಭೆ ಒಂದು ಬಿಲ್ಡಿಂಗ್ ಅಲ್ಲ ಅಂತ ಸ್ಪಷ್ಟವಾಗಿ ಏನ್ ಮಾಡಿದ್ರಿ ವಾಕ್ಯದ ಮುಖಾಂತರ ನಾವು ನೋಡಿದ್ರಿ. ಅದರ ಹಾಗಿರ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ನಾವು ಸಭೆ ಅಂತಂದ್ರೆ ಆ ವಾರ್ತೆ ಏನೋ ಗ್ರೀಕಲ್ಲಿ ಬರೋಂಥ ವಾರ್ತೆ. ಬ್ರದರ್ ಮ್ಯೂಟ್ ಆಗಿದ್ದೀರಾ ಬ್ರದರ್? ಬ್ರದರ್ ಓಕೆ, ಕೇಳಿಸ್ತಾ ಸದ್ಯ ನೋಡ್ಬೇಕಾರೆ ಆ ಗ್ರೀಕಲ್ಲಿ ಬರೋಂಥ ವಾರ್ತೆ ಏನಪ್ಪಾ ಅಂದ್ರೆ ಎಕ್ಲೀಶಿಯಾ ಅಂತ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ ಅಲ್ವರ. ಸೊ ಎಕ್ಲೀಶಿಯಾ ಅಂತಂದ್ರೆ ಏನಪ್ಪಾ ಅಂದ್ರೆ ಅದು ಬಿಲ್ಡಿಂಗಿಗೆ ಹೇಳಲ್ಲ, ಅಲ್ಲಿ ಕೂಡಿ ಬಂದಿರೋಂಥ ಜನಗಳಿಗೆ ಏನ್ ಮಾಡೋದು ಅಲ್ಲಿ ಹೇಳಂಥದ್ದು ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಏನ್ರಿ ಎಕ್ಲೀಶಿಯಾ ದ ಕಾಲ್ಡ್ ಔಟ್ ಒನ್ಸ್, ಸತ್ಯಕ್ಕಾಗೆ ಕರೆಯಲ್ಪಟ್ಟವ್ರು ಏನ್ರಿ ಎಕ್ಲೀಶಿಯಾ ಅಂತ ನಾವೇನ್ ಮಾಡಿ ನೋಡಿದ್ರಲ್ಲ. ಸೊ ಕಳೆದ ಸತಿ ನೋಡ್ಬೇಕಾದ್ರೆ ಬೇರೆ ಬೇರೆ ಈ ವಿಧವಾದ ಹಂತದಲ್ಲಿರೋಂಥ ಕ್ರೈಸ್ತವ್ರ ಬಗ್ಗೆ ಏನ್ ಮಾಡಿದ್ರಿ ನೋಡಿದ್ರಿ. ಅದರ ಪ್ಲೇನ್ ಎನ್ ಅಂತಂದ್ರೆ ಪ್ಲೇನ್ ಆಫ್ ಪರ್ಫೆಕ್ಷನ್. ಆ ಪರ್ಫೆಕ್ಷನ್ ಮೇಲೆ ಒಂದು ಪಿರಮಿಡ್ ಇದೆ ಅಂತ ನೋಡ್ತೀರಿ. ಅದರ ಅದೇನಪ್ಪ ಅಂದ್ರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋಂಥ ಕ್ರೈಸ್ತರ ಒಂದು ಸಂಖ್ಯೆ ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಅದರ ಸೊ ಈ ಒಂದು ಕ್ರೈಸ್ತರ ಒಂದು ಸಂಖ್ಯೆಯಲ್ಲಿ ನೋಡ್ಬೇಕಾದ್ರೆ ಆ ಪ್ಲೇನ್ ಎನ್ಕ್ಕಿಂತ ಕೆಡೆ ಒಂದು ಗುಂಪಿದೆ, ಕ್ಯೂ ಅಂತಿದೆ. ಅದರ ಅದ್ಯಾರಪ್ಪ ಅಂತಂದ್ರೆ ಹಿಪೋಕ್ರೈಟ್ಸ್ ಅಂತ ನೋಡಿದ್ರಿ. ಹಿಪೋಕ್ರೈಟ್ಸ್ ಅಂದ್ರೇನು? ಮಾಯಕಾರರು. ಸುಮ್ಮನೆ ಹೆಸರಿಗಾಗಿರೋಂಥ ಕ್ರೈಸ್ತರುಗಳು, ಅಲ್ಲ ನಿಜವಾಗ್ಲೂ ಇವ್ರಿಗೆ ದೇವ್ರ ಮೇಲೆ ಏನಿಲ್ಲ, ಒಂದು ಭಯ ಭಕ್ತಿ ಪ್ರೀತಿ ಏನಿಲ್ಲ, ಇಲ್ವೇ ಇಲ್ಲ. ಅದರ ತೋರಿಕೆಗಾಗಿ ಇರೋಂಥ ಒಂದು ಕ್ರೈಸ್ತರುಗಳು ಮಾತ್ರ. ಅದರ ಎನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಇವರು ಹಿಪೋಕ್ರೈಟ್ಸ್. ಅದರ ಅರೆ ಯೇಸುವರು ನಂಬ್ತಾರೆ, ಬೇರೆ ದೇವರುಗಳನ್ನ ಕೂಡ ನಂಬಂಥವ್ರು. ಅದರ ಈ ತರ ಕ್ರೈಸ್ತವರು ಇದಾರೆ ಅಂದ್ರೆ ಎಸ್, ಈ ತರ ಕ್ರೈಸ್ತವರು ಕೂಡ ಏನಾಗಿದ್ದಾರೆ ಇವತ್ತಿದ್ದಾರೆ. ಅದರ ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿರೋ ಯಾರಪ್ಪ ಅಂತಂದ್ರೆ ಏನ್ರಿ ಕರೆಯಲ್ಪಟ್ಟವರು, ಯಾರಂದ್ರೆ ಅದು ಕ್ರೈಸ್ತವರು. ಒಳ್ಳೆ ವಿಶ್ವಾಸಿಗಳು, ಯೇಸು ಕ್ರಿಸ್ತ ಒಳ್ಳೆ ವಿಶ್ವಾಸ ಪಡ್ತಾರೆ, ನಂಬ್ತಾರೆ, ಕೀರ್ತನೆ ಮಾಡ್ತಾರೆ, ಸಂಗೀತ ಆಡ್ತಾರೆ, ದೇವ್ರಿಗೋಸ್ಕರ ಎಲ್ಲ ಮೀಟಿಂಗ್ಗಳನ್ನ ಅಟೆಂಡ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಇವರು ದೇವ್ರಿಗೆ ಏನಪ್ಪ ಮಾಡ್ತಾರೆ ಅಂತಂದ್ರೆ, ದೇವ್ರ ಹತ್ರ ಬರೀ ಎದುರು ನೋಡೋದು ಆಶೀರ್ವಾದಗಳು, ದೇವತೆ ಎದುರು ನೋಡೋದು ಬರೀ ಏನ್ರಿ ಒಂದು ಅದ್ಭುತಗಳು. ಅಲ್ವರ ನಾವು ಕಳೆದ ವಾರ ನೋಡಿದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಇದೇ ತರ ಏನಾಗಿದ್ರಂತೆ, ಬಹು ಮಂದಿ ಯೇಸು ಕ್ರಿಸ್ತದಿಂದ ಬರ್ತಾ ಇದ್ರು, ಸಾವಿರಾರು ಜನಗಳು ಅವ್ರಿಂದ ಏನ್ ಮಾಡ್ತಾ ಇದ್ರಂತೆ, ಬರ್ತಾ ಇದ್ರು ಅಂತ ಹೇಳ್ತಾರೆ ಅಲ್ವರ. ಆದ್ರೆ ಇವರೆಲ್ಲ ಯೇಸು ಕ್ರಿಸ್ತದಿಂದ ನಂಬ್ಕೊಂಡು ಬಂದ್ರಂತೆ. ಸರಿ, ಯೇಸು ಕ್ರಿಸ್ತು ಇವ್ರು ನಂಬುದ್ರಾ ಅಂತ ನೋಡ್ದ ಅಂತಂದ್ರೆ, ಯೇಸು ಕ್ರಿಸ್ತು ಇವ್ರನ್ನ ನಂಬಲಿಲ್ಲ ಅಂತ ವಾಕ್ಯ ಹೇಳ್ತಾರೆ ನೋಡಿ. ವಾಕ್ಯನ ಓದೋಣ. ಯೋಹಾನ 2ನೇ ಅಧ್ಯಾಯ 22 ಮತ್ತೆ 23, 24, 25 ಅರ ಓದ್ತೀರಾ? ಯೋಹಾನ 2ನೇ ಅಧ್ಯಾಯ 22-25. ಬ್ರದರ್ ಸಿಸ್ಟರ್ಸ್, ಅಮೃತ ಸಿಸ್ಟರ್, ಇಜ್ರಾ ಬ್ರದರ್, ರಮೇಶ್ ಬ್ರದರ್, ಬ್ರದರ್ ಓದಿ. ಸಂತೋಷ್ ಬ್ರದರ್. 20 22-25 ಬ್ರದರ್. ಯೋಹಾನ 2:22-25. ಯೋಹಾನ 2ನೇ ಅಧ್ಯಾಯ 22ನೇ ವಾಕ್ಯದಿಂದ 25ನೇ ವಾಕ್ಯ. ಆದುದರಿಂದ ಆತನು ಸತ್ತು ಬದುಕಿ ಎದ್ದ ಮೇಲೆ ಇಲ್ಲ ಈ ಇಲ್ಲ ಇಲ್ಲ. ಮಾತು ಯೋಹಾನ ಓಕೆ, ಕರೆಕ್ಟ್. ಸಾರಿ, ಓದಿ, ಸಾರಿ, ಕರೆಕ್ಟ್. ಹ್ಮ್. ಆದುದರಿಂದ ಅವನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯರ ನೆನಪಿಗೆ ಬಂದು, ಶಾಸ್ತ್ರದಲ್ಲಿ ಬರೆದದ್ದನ್ನು ಆತನ ಮಾತನ್ನು ಅವರು ನಂಬುವವರಾದರು. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರನ್ನು ನಂಬಿಕೆ ಇಟ್ಟರು. ಆದರೆ ಯೇಸು ಎಲ್ಲರನ್ನು ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ನೋಡ್ರ, ಸೊ ಅಲ್ಲಿ ಯೆರೂಸಲೇಮ್ ಪಸ್ಕದ ಸಮಯದಲ್ಲಿ ಬಹು ಮಂದಿ ಆತನ ಹಿಂದೆ ಏನ್ ಮಾಡಿದಂತೆ, ಬಂದ್ರಂತೆ, ಆತನ ಹೆಸರು ಮೇಲೆ ನಂಬಿಕೆ ಇಟ್ಟರಂತೆ. ಆದ್ರೆ ಯೇಸು ಕ್ರಿಸ್ತು ಅವ್ರಿಗೆ ವಶವಾಗಿಲ್ಲ ಅಂತ ನೋಡ್ತೀರಿ. ಯಾಕೆ ವಶವಾಗಿಲ್ಲ ಅಂದ್ರೆ, ಯೇಸು ಕ್ರಿಸ್ತು ಬಹು ಸ್ಪಷ್ಟವಾಗಿ ಚೆನ್ನಾಗಿ ಗೊತ್ತಿತ್ತು ಇವರೆಲ್ಲ ಏನಕ್ಕೆ ಬರ್ತಾ ಇದಾರೆ, ಏನಕ್ಕೆ ಯೇಸು ಕ್ರಿಸ್ತು ನಂಬ್ತಾರೆ ಅಂತ ಅನ್ನೋದು ತುಂಬಾ ಸ್ಪಷ್ಟವಾಗಿ ಯೇಸು ಕ್ರಿಸ್ತು ಗೊತ್ತಿತ್ತು. ಏನಕ್ಕೆ ಅಂದ್ರೆ ಬೆನಿಫಿಟ್, ಅದರ ಆಶೀರ್ವಾದಗಳಿಗೆ.
ಬರೀ ದೇವ್ರಿಗೆ ಇವಾಗ ಒಳ್ಳೇದು ಮಾಡಬೇಕು. ಇವ್ರು ದೇವ್ರಿಗೆ ಏನಪ್ಪ ಮಾಡ್ತಾರೆ ಅಂದರೆ ಏನೂ ಇಲ್ಲ ರೀ, ಬರೀ ಕಾಣಿಕೆ ಕೊಟ್ಬಿಟ್ರೆ ಮುಗಿದೋಯ್ತು ಅಂತ ತಿಳ್ಕೊಂಬಿಟ್ಟವ್ರೆ. ಅದರ ಇವತ್ತು ಲೋಕದಲ್ಲಿರೋಂಥ ಕ್ರೈಸ್ತ ಸಮುದಾಯದಲ್ಲಿ ಮೆಜಾರಿಟಿ ಇರೋಂಥವ್ರು ಇಂಥವ್ರೆ ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ ಅಲ್ವರ. ಏನ್ರಿ ಅಲ್ವರ. ಅದಕ್ಕೆ ಏನ್ರಿ ಪಾಪ ಮಾಡೋದನ್ನ ಬಿಟ್ಬಿಡ್ತಾರೆ ಅಲ್ವರ. ಪಾಪ ಮಾಡೋದನ್ನ ಎಷ್ಟೋ ಅವಾಯ್ಡ್ ಮಾಡ್ತಾರೆ. ಅದು ಏನಂತ ತಿಳ್ಕೊಂಬಿಟ್ಟಿದ್ರೆ ಇದು ನಾವು ಯೇಸು ಕ್ರಿಸ್ತನ ಹಿಂಬಾಲಿಸದಂತೆ ತಿಳ್ಕೊಂಬಿಡ್ತಾರೆ ಅದರ. ಕರ್ತನಲ್ಲಿ ಪ್ರೀತಿ ಅನ್ಸೋಗ್ಲೆ ಪಾಪ ಮಾಡೋದನ್ನ ಬಿಡೋಂಥದ್ದು ಕ್ರಿಸ್ತನ್ನ ಹಿಂಬಾಲಿಸೋದಂಥದ್ದು ಅಲ್ಲ. ಯಾಕಪ್ಪ ಅಂದರೆ ಮೊದಲನೇದಾಗಿ ಪಾಪ ಮಾಡೋದಕ್ಕೆ ಮನುಷ್ಯನಿಗೆ ಅಧಿಕಾರ ಇದೆಯಾ ಅಂದರೆ ಇಲ್ಲ ರೀ. ದೇವ್ರನ್ನ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಪಾಪ ಮಾಡೋ ಅಂತ ಹೇಳೋರ, ಪಾಪ ಮಾಡ್ಬೇಡ ಅಂತ ಹೇಳೋರೆ. ಅಂದರೆ ಮಾಡೋದಕ್ಕೆ ಅಧಿಕಾರನೇ ಇಲ್ಲ ರೀ. ಮತ್ತೆ ಅದನ್ನ ಬಿಟ್ಬಿಟ್ರೆ ನಾವು ದೇವ್ರಿಗೋಸ್ಕರ ಏನೋ ಮಾಡ್ದಂಗೆ ಅಂತಂದ್ರೆ ಇಲ್ಲ ರೀ, ಅದು ನಮ್ದು ಮಾಡಕ್ಕೆ ಅಧಿಕಾರನೇ ಇಲ್ಲ, ನಮ್ಮ ರೈಟೇ ಅಲ್ಲ ರೀ. ಅದನ್ನು ಮಾಡಲೇಬಾರ್ದು ಮೊದಲನೇದಾಗೆ ಪ್ರತಿಯೊಬ್ಬ ಮನುಷ್ಯರು ಯಾರೇ ಆಗಲಿ ಅದರ. ಮತ್ತೆ ಇನ್ನೇನು ಮಾಡ್ಬೇಕು ನಾವು ದೇವರಿಗೆ ಅಂತಂದ್ರೆ ಅದನ್ನೇ ಅಪೊಸ್ತಲ ಪೌಲ್ ಹೇಳೋದು ಮುಖ್ಯವಾಗಿ ಸ್ಟೆಪ್ಪಲ್ಲಿ ಹೇಳ್ತಾರೆ. ಏನದು ಓದ ನೋಡಿ, ರೋಮಾಪುರದಲ್ಲಿ 12:1. ರೋಮಾಪುರದಲ್ಲಿ 12ನೇ ಅಧ್ಯಾಯ 1ನೇ ವಾಕ್ಯ. ಸಂತೋಷ್ ಬದರ್ ಓದ್ತೀರಾ? ಓದ್ತೀನಿ ಬ್ರದರ್. ಹಾ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನೋಡ್ರಾ, ಇದೇ ನಿಮ್ಮ ನಿಮ್ಮ ದೇಹ ವಿವೇಕಪೂರ್ವಕವಾದ ಆರಾಧನೆಯು. ವೆರಿ ಗುಡ್ ಅಲ್ಲರ. ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಿ, ಇದೇ ಮಾಡಂತ ವಿವೇಕಪೂರ್ವಕ ಅಂತ ಆರಾಧನೆ. ನಿಮ್ಮ ದೇಹಗಳನ್ನ ಸಜೀವ ಯಜ್ಞ. ನಮ್ಮ ದೇಹನೇ ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕಾದ್ರೆ ಸ್ಯಾಕ್ರಿಫೈಸ್ ಮಾಡ್ಬೇಕ್ರಿ. ಹೆಂಗೆ ಹೋಗಿ ಸತ್ತೋಗ್ಬಿಡೋದಲ್ಲ ರೀ, ಅದಲ್ಲ ರೀ. ಏನಂದ್ರೆ ಸಜೀವ ಯಜ್ಞ ಅಂದರೆ ಜೀವಂತವಾಗಿರ್ಬೇಕಾದ್ರೆ ದೇವ್ರಿಗೆ ತ್ಯಾಗಮಯವಾದಂಥ ಜೀವಿತ ಮಾಡಕ್ಕೆ ನಾವು ಬಾಳ್ಬೇಕ್ರಿ. ಬಾಳಿ ಬದುಕಿ ನೋಡಿಸ್ಬೇಕ್ರಿ. ಯೇಸು ಕ್ರಿಸ್ತ ಅದೇ ಮಾಡಿದ್ರಿ ಅಲ್ವರ. ಸ್ವಂತ ನೇಮ್ ಮಾಡಕ್ ಹೋಗಿಲ್ಲ, ನೋಡಕ್ ಹೋಗಿಲ್ಲ ಅದರ. ತ್ಯಾಗ ಮಾಡಿದ್ರು. ತ್ಯಾಗ ಏನು ಗೊತ್ತಾ? ನಮಗೆ ಹಕ್ಕುಳ್ಳದು, ನಮಗೆ ಅಧಿಕಾರ ಇರೋಂಥದ್ದು, ಇದನ್ನ ದೇವ್ರಿಗೋಸ್ಕರ ಬಿಟ್ಟುಕೊಡೋದು ಏನ್ರಿ ತ್ಯಾಗ ಅಲ್ಲರ. ಇವತ್ತು ಲೋಕದಲ್ಲಿ ಏನ್ರಿ ಎಲ್ಲ ಸ್ವಾರ್ಥಿಗಳು ಎಷ್ಟು ಸೆಲ್ಫಿಶ್ ಆಗಿದ್ದಾರೆ. ಅಂಥ ಸಮಯದಲ್ಲಿ ಯಾರೋ ತ್ಯಾಗ ಮಾಡ್ತಾರೆ ಅಂದರೆ ಈ ಲೋಕದಲ್ಲಿ ಯಾರು ತ್ಯಾಗ ಮಾಡಲ್ಲ ರೀ. ಅದು ದೇವರ ನಿಮಿತ್ತವಾಗಿ ದೇವರಲ್ಲಿರೋಂಥ ಒಂದು ಮಕ್ಳು ಏನು ಮಾಡಬೇಕು, ತನ್ನನ್ನು ತಾನೇ ಏನು ಮಾಡ್ಬೇಕು, ನಿರಾಕರಿಸ್ಬೇಕು. ತ್ಯಾಗ ಮಾಡಕ್ಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕ್ರಿ ಅದರ. ಅಂದರೆ ನಮಗೆ ಅಧಿಕಾರ ಉಳ್ಳಂಥದ್ದು, ನಮ್ಮ ಹಕ್ಕ ಇರ್ಬೇಕದು. ಅದನ್ನು ಮತ್ತೊಬ್ರಿಗೇನ್ರಿ ಬಿಟ್ಕೊಡೋದೇನ್ರಿ ತ್ಯಾಗ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಯೋಚನೆ ಮಾಡಿರ್ತೀನಿ. ಉದಾಹರಣೆಗೆ ಹೇಳ್ಬೇಕು ಅಂತಂದರೆ, ನಾವು ಯಾವುದೋ ಒಂದು ಊರಿಗೆ ಹೋಗ್ಬೇಕಪ್ಪ ಅದರ. ಆ ಊರಿಗೆ ಹೋಗೋದಕ್ಕೆ ಹಲವಾರು ಆಪ್ಷನ್ಸ್ಗಳಿದೆ ಅದರ. ಒಂದು ಏರೋಪ್ಲೇನಲ್ಲಿ ಹೋಗ್ಬೋದು, ಹೋದ್ರೆ 10,000 ರೂಪಾಯಿ ಆಗ್ತದೆ. ಇನ್ನೊಂದು ಟ್ರೈನಲ್ಲಿ ಹೋಗ್ಬೋದು, ಟ್ರೈನ್ ಹೋದ್ರೆ 5,000 ರೂಪಾಯಿ ಆಗ್ತದೆ ಅದರ. ಇನ್ನೊಂದು ನಾವು ಬಸ್ಸಲ್ಲಿ ಕೂಡ ಏನು ಮಾಡ್ಬೋದು, ಹೋಗ್ಬೋದು. ಬಸ್ಸಲ್ಲಿ ಹೋದ್ರೆ ಬರೀ ಕೇವಲ 2,000 ರೂಪಾಯಿ ಆಗ್ತದೆ ಅದರ. ಅಥವಾ ನಮ್ಮ ಸ್ವಂತ ಗಾಡೀಲಿ ಹೋಗ್ಬೋದು, ಒಂದು 8,000 ರೂಪಾಯಿ ಆಗ್ತದೆ ತಿಳ್ಕೊಳ್ಳಿ ಅದರ. ಒಬ್ಬ ತ್ಯಾಗ ಮಾಡೋಂಥವ್ರು, ತನ್ನನ್ನು ತಾನೇ ಸಜೀವ ಯಜ್ಞವಾಗಿ ಅರ್ಪಿಸೋಂಥ ಒಂದು ವ್ಯಕ್ತಿ, ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ ಅಂತಂದರೆ ಏನ್ರಿ, ನಾನು ತುಂಬ ಲಕ್ಸುರಿಯಸ್ ಆಗಿ ತುಂಬ ಕಂಫರ್ಟಬಲ್ಗೆ 10,000 ರೂಪಾಯಿ ಖರ್ಚು ಮಾಡಿ ಪ್ಲೇನಲ್ಲಿ ಹೋಗೋದಕ್ಕಿಂತ ಏನ್ರಿ ಅದೇ ಒಂದು ದುಡ್ಡನ್ನ ನಾನು ಕಮ್ಮಿ ಬೆಲೆಯಲ್ಲಿ ಒಂದು ಟ್ರೈನಲ್ಲೋ ಯಾವ್ದೆಲ್ಲ ಹೋದವಾಗ ಕೇವಲ ಒಂದು 2-3 ಸಾವಿರದಲ್ಲಿ ನಾನು ಖರ್ಚು ವೆಚ್ಚಗಳನ್ನ ಮುಗಿಸಿ ಇನ್ನ ಬಾಕಿಯಾಗಿರೋಂಥ 7,000 ರೂಪಾಯಿ ನಾನು ಉಳಿಸ್ದವಾಗ ಆ ಉಳಿಸಿರೋಂಥ 7,000 ರೂಪಾಯಿನ ನಾನು ಏನು ಮಾಡ್ಬೋದು, ದೇವ್ರಿಗೆ ನಾನು ಖರ್ಚು ಮಾಡ್ಬೋದಲ್ಲ ಅಂತ ಯೋಚನೆ ಮಾಡದೆ ಸಜೀವ ಯಜ್ಞ ತ್ಯಾಗ ಅಂತ ಹೇಳೋದು. ಅದು ನಮ್ಮ ಹಕ್ಕು ರೀ. ಯೋಚನೆ ಮಾಡ್ರಿ, 10,000 ರೂಪಾಯಿ ನೀವು ಸ್ವಂತಕ್ಕಾಗಿ ಉಪಯೋಗಿಸ್ಕೊಳ್ಳೋದು ಅದು ತಪ್ಪಿಲ್ಲ, ಅದು ನಮ್ಮ ಅಧಿಕಾರ ರೀ. ನಾವು ದುಡ್ದಿರೋದು ಹೆಂಗ್ ಬೇಕು ಖರ್ಚು ಮಾಡ್ತೀವಿ, ಯಾರು ಕೇಳೋರಿಲ್ಲ. ಆದರೆ ಒಬ್ಬ ಕ್ರಿಸ್ತನ ಶಿಷ್ಯನಾಗೋನು, ಕ್ರಿಸ್ತನ ಹೆಜ್ಜೆಜಾಡಿಯಲ್ಲಿ ನಡೆಯುವಂಥವ್ರು ಇದನ್ನ ಸ್ವಂತಕ್ಕಾಗೆ ಖರ್ಚು ಮಾಡ್ಕೊಂಡ್ರ ದೇವ್ರಿಗೋಸ್ಕರ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿರೋರು ಏನಂತದ್ದು ತ್ಯಾಗ ಮಾಡುವಂಥದ್ದು ಅರ. ಆ ತ್ಯಾಗ ಮಾಡಿ ಇನ್ನ ಬಾಕಿ ಇರೋಂಥ ಒಂದು ಎಂತ ಇರೋಂಥ ಹಣಕಾಸಲ್ಲಿ ಅದನ್ನು ದೇವ್ರಿಗೋಸ್ಕರ ಮಾಡ್ಬೋದು, ನಾವು ಬೇರೆ ರೀತಿ ಉಪಯೋಗಿಸ್ಬೋದಲ್ಲ ಅಂತ ಥಿಂಕ್ ಮಾಡೋದೆ ಏನ್ರಿ ನಿಮ್ಮ ದೇಹವನ್ನು ಸಜೀವಜ್ಞವಾಗಿ ಅರ್ಪಿಸಿ. ಇದನ್ನೇ ಯೇಸು ಕ್ರಿಸ್ತ ಹೇಳಿದ್ದು. ಎಂಥದ್ರು ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ನಾನು ಹಿಂದೆ ಬರ್ದಿರೋ ಹೊತ್ತು ಯಾರು ಏನಾಗೋದಕ್ಕೆ ಸಾಧ್ಯ ಇಲ್ಲ, ನಾನು ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಕ್ರಿಸ್ತನ ಶಿಷ್ಯನು ಅಂದರೆ ತನ್ನನ್ನು ತಾನೇ ಫಸ್ಟ್ ಏನ್ರಿ ನಿರಾಕರಿಸ್ಬೇಕು. ಎಲ್ಲ ವಿಚಾರದಲ್ಲಿ ಏನಾಗಬೇಕು, ನಿರಾಕರಿಸೋದಕ್ಕೆ ಏನಾಗಿರ್ಬೇಕು, ಫಸ್ಟ್ ಸಿದ್ಧವಾಗಿರ್ಬೇಕು. ಶಿಲ್ಬೆ ಎತ್ಕೊಬೇಕು. ಶಿಲ್ಬೆ ಎತ್ಕೊಬೇಕಾದ್ರೆ ಏನ್ರಿ, ನಾವೇ ನೋಡಲ್ಲ ಕಳಬರ. ಶಿಲ್ಬೆ ಎತ್ಕೊಬೇಕಾದ್ರೆ ಏನರ್ಥ, ಒಂದು ಚೈನು ಹಾಕ್ಬಿಟ್ಟು ಡಾಲರ್ ಕ್ರಾಸ್ ಹಾಕೊಂಬಿಟ್ರೆ ಮುಗೀತಾ ಹೇಳ್ರಿ, ಮುಗೀತಾ? ಅಯ್ಯಯ್ಯೋ,
ಏನಪ್ಪ ಯಾರು ಉತ್ತರ ಕೊಡ್ತಲ್ಲ, ಯಾಕೆ ಯಾಕೆ ಎಲ್ಲ ಇದ್ರ ಇಲ್ಲ ಇಲ್ಲ? ಇಲ್ಲ ತಪ್ಪು ತಪ್ಪು ಅದು. ಹಾ, ಮತ್ತೆ ಶಿಲ್ಬೆನ್ ಏನರ್ಥ? ಶಿಲುಬೆ ಅಂದ್ರೆ ಬ್ರದರ್, ಪ್ರತಿನಿತ್ಯ ನಾವು ಕಷ್ಟ, ಕ್ರಿಸ್ತನು ಸಹಿ ಪಟ್ಟಂತ ಕಷ್ಟ ನಾವು ಪಡಬೇಕು ಬ್ರದರ್. ಹಾ, ಕ್ರಿಸ್ತನ ನಿಮಿತ್ತವಾಗಿ ಕಷ್ಟ ಸಂಕಟಗಳನ್ನ ಹೊರೆ ಹೊತ್ಕೊಳಕ್ಕೇನಾಗಿರ್ಬೇಕು ಇರ್ಬೇಕು. ಅವ್ರಿಗೋಸ್ಕರ ಜವಾಬ್ದಾರಿ, ಅವ್ರಿಗೋಸ್ಕರ ರಿಸ್ಕು ಅದರ ತೊಗೊಳೋದಕ್ಕೆ ಏನಾಗಿರ್ಬೇಕು ನಾವು ಸಿದ್ಧವಾಗಿರ್ಬೇಕು ಅಲ್ವರ. ಏನ್ರಿ ನೋಡಿದ್ದೀನಿ, ಇವಾಗ ಯೋಚನೆ ಮಾಡಿದ್ದೀನಿ, ನಮ್ಗೊಂದು ಮದುವೆ ಇರ್ತದಪ್ಪ, ಅದೇ ಟೈಮ್ಗೆ ಏನ್ರಿ ಒಂದು ಬೈಬಲ್ ಸ್ಟಡಿ ಇರ್ತಾರೆ. ಇವಾಗ ನಾವು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ? ಯಾವ್ದು ಮುಖ್ಯತ್ವ ಕೊಡ್ತೀರಿ? ಬೈಬಲ್ ಸ್ಟಡಿ. ಕೆಲವರು ಮದುವೆಗೆ ಇಂಪಾರ್ಟೆಂಟ್ ಕೊಡ್ತಾರೆ ಆ brother. ಬೈಬಲ್ ಸ್ಟಡಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ನಮ್ಮನ್ನ ನಾವೇ ನಿರಾಕರಿಸ್ತಂತೆ ಅಲ್ವರ. ಬೈಬಲ್ ಸ್ಟಡಿ ಮುಗಿಸಿದ ನಂತರ ಏನಾಗ್ಬೋದು, ಅಲ್ಲಿಗೆ ಹೋಗ್ಬೋದಲ್ವರ. ಏನ್ರಿ ತನ್ನ ತಾನೇ ಏನ್ ಮಾಡ್ದಂಗೆ ನಿರಾಕರಿಸ್ದಂಗೆ, ಮುಖ್ಯತ್ವ ಫಸ್ಟ್ ಯಾರು ಕೊಟ್ಟಂಗೆ? ದೇವರ ಕೆಲ್ಸಕ್ಕೆ ಏನ್ ಮಾಡ್ದಂಗೆ ಕೊಟ್ಟಂಗೆ. ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಏನ್ರಿ ಕ್ರಿಸ್ತನಿಂದೆ ಆತನ ಹೆಂಗೆ ಮಾಡಿದ್ರೆ ನಂಬಿಕಸ್ತಾಗಿರೋ ಆತನ ಇರ್ಬೇಕ್ರಿ. ಅದಕ್ಕೆ ನಾವು ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ಕಳೆವಾರ ಏನಪ್ಪ ನೋಡಿದ್ರೆ, ಕ್ರಿಸ್ತನ ಬಂದ್ಬಿಟ್ಟು ಎಲ್ಲಾರ್ಕಿಂತ ಜ್ಞಾನಿ ರೀ, ಸೊಲೊಮೋನ್ಕಿಂತ ಜ್ಞಾನಿ. ಅವ್ರೇನೋ ತನ್ನ ಜ್ಞಾನ ಉಪಯೋಗಿಸಿದ್ರೆ ಲೋಕದಲ್ಲಿ ಇವತ್ತು ಎಲ್ಲಾರ್ಕಿಂತ ದೊಡ್ಡ ಐಶ್ವರ್ಯವಂತರಾಗಿರ್ಬೋದಾಯ್ತು. ಆದ್ರೆ ಐಶ್ವರ್ಯವಂತನ ಆಗಕ್ಕೆ ಅವ್ರು ಯೇಸುಗುಸು ಮನ್ಸು ಮಾಡೋರ ಇಲ್ಲ ರೀ. ಮಾಡ್ಬೋದಾಗಿತ್ತು. ಯಾವ ಮೀನಿನ ಬಾಯಿನಲ್ಲಿ ಎಷ್ಟು ನಾಣ್ಯ ಇದೆ ಅಂತ ಗೊತ್ತಿರೋನ್ಗೆ ಎಷ್ಟು ಭೂಮಿಯಲ್ಲಿ ಎಲ್ಲೆಲ್ಲಿ ಚಿನ್ನ ಇದೆ ಅಂತ ಗೊತ್ತಿರಲ್ವಾ. ಅವರು ಎಲ್ಲೆಲ್ಲಿ ಶಿಷ್ಯನಲ್ಲಿ ಉಪಯೋಗಿಸ್ಕೊಂಡ್ಬಿಟ್ಟು ಚಿನ್ನದ ಗಣಿನೇ ಓಪನ್ ಮಾಡ್ಬೋದಾಯ್ತು, ಅದರ ದೊಡ್ಡ ಐಶ್ವರ್ಯನಾಗ್ಬೋದಾಯ್ತು. ಹೆಂಗ್ರೂ ಸಾವಿಲ್ಲ, ಇವತ್ತವರೆಗೂ ಜೀವಂತವಾಗಿರ್ಬೋದಾಯ್ತು. ಆದ್ರೆ ಮಾಡಿದ್ರ ಅದನ್ನ ಅಂದ್ರೆ ಮಾಡಲಿಲ್ಲ. ಯಾಕೆಂದ್ರೆ ಅದು ದೇವ್ರ ಚಿತ್ತ ಅಲ್ಲ. ತ್ಯಾಗ ಮಾಡೋಂಥದ್ದು ಏನ್ರಿ ದೇವ್ರ ಚಿತ್ತ. ಹಂಗಾರೆ ತ್ಯಾಗ ಮಾಡೋಂತೇನು ಬ್ರದರ್? ಎಲ್ಲ ಕಡೆ ಹಂಗಾರೆ NGO ಕಟ್ಬಿಡ್ಬೇಕಾ, ಹೋಮ್ ಫಾರ್ ದ ಏಜ್ ಕಟ್ಟಬೇಕಾ, ಅನಾಥಾಶ್ರಮಗಳನ್ನ ಕಟ್ಟಬೇಕಾ, ಬಡ ಮಕ್ಳಿಗೆ ಊಟ ಕೊಡ್ಬೇಕಾ ಅಂತಂದ್ರೆ ಇಲ್ಲ ರೀ, ಅಲ್ಲ ರೀ. ಯೇಸು ಕ್ರಿಸ್ತು ಯಾವ ಕೆಲಸನ ಮಾಡಿಲ್ಲ, ಅಪೋಸ್ತಲಸ್ ಆಗಲಿ ಯಾರು ದೇವ್ರ ಮಕ್ಕಳು ಈ ಕೆಲಸ ಮಾಡಿದ್ರೆ ಬೈಬಲ್ ರೆಕಾರ್ಡೇ ಇಲ್ಲ ರೀ. ಮತ್ತು ನಾವೇನು ಮಾಡಬೇಕು ಅಂದರೆ, ನಾವು ಕ್ರಿಸ್ತನ್ಗಾಗಿ ಏನು ಮಾಡಬೇಕು, ನಮ್ಮಲ್ಲಿರೋಂಥ ಸ್ವಂತ ಸ್ವಾರ್ಥನ ಫಸ್ಟೇ ಮಾಡಬೇಕು, ಬಿಡ್ಬೇಕ್ರಿ ಅಲ್ವರ. ಪ್ರೀತಿಯು ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಬೈಬಲ್ ಐತಲ್ಲ 1 ಕೊರಿಂಥ 13 ಅದರ ನಾವು ದೇವ್ರಿಗೋಸ್ಕರ ನಾವು ಬಿಟ್ಕೊಡೋಕೆ ಏನಾಗಿರ್ಬೇಕ್ರಿ, ಇರ್ಬೇಕ್ರಿ ಅಲ್ವರ. ಅದು ತ್ಯಾಗ. ಯಜ್ಞ ಹಳೆ ಕಾಲದಲ್ಲಿ ಯೋಚನೆ ಮಾಡಿ, ಬಲಿಪೀಠ ಮೇಲೆ ಯಜ್ಞ ಏನು ಮಾಡಿದ್ರು? ಸುಡೋರು ಹೆಂಗ್ ಸುಡೋರ ಅಲ್ವರ. ಅದನ್ನ ಕುಯ್ಬೇಕಾರೆ ಅದನ್ನ ಕಡ್ದಿ ಅಲ್ಲಿ ಆ ದೇಹನ ಆ ಬಲಿಪೀಠ ಇರ್ಬೇಕ್ರಿ, ಏನಾಗೋದಲ್ಲಿ ತಗನ ಬಲಿ ಆಗೋದು ನೋಡ್ರಿ ಅಂತೀನಿ ಅದರ. ಇದೇ ತರ ಜೀವಂತವಾಗಿರ್ಬೇಕಾದ್ರೆ ನಮ್ಮ ಕಷ್ಟ ಸಂಕಟ ಶೋಧನೆಗಳನ್ನೆಲ್ಲ ಸಹಿಸ್ಕೊಂಡಂತಾರೆ ಏನಾಗಿರ್ಬೇಕು, ಇರಬೇಕು. ಇದನ್ನೇ ನಾವೇನ್ ನೋಡಿದ್ದು, ಕರೆಯಲ್ಪಟ್ಟವರಾಗಿದ್ರೆ ಸಾಲಲ್ಲ, ಯೇಸು ಮಾಡ್ಬೇಕು, ಹಿಂಬಾಲಿಸೋರಾಗಿರ್ಬೇಕು. ಅದನ್ನೇ ಮತ್ತೆ 22:14 ಹೇಳೋದು ಏನ್ ಹೇಳ್ತಾರೆ ಏನ್ರಿ, ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ನೋಡ್ರ ಕರ್ತನಲ್ಲಿ ಪ್ರೀತಿ ಅಂದ್ರೆ ಆಯಲ್ಪಟ್ಟವರು ಸ್ವಲ್ಪ ಜನ. ನಾವು ಕರೆಯಲ್ಪಟ್ಟವರಾಗಿದ್ರೆ ಸಾಲ, ಬಿಲೀವರ್ಸ್ ಆಗಿದ್ರೆ ಸಾಲ, ಏನಾಗಬೇಕು, ಫಾಲೋವರ್ಸ್ ಆಗಬೇಕು. ಆಯಲ್ಪಟ್ಟವರಾಗಿರ್ಬೇಕ್ರಿ. ಕರೆಯಲ್ಪಟ್ಟವರಾಗಿದ್ರೆ ಏನೋ ಪ್ರಯೋಜನ ಇಲ್ಲ. ಬಿಲೀವರ್ಸ್ ಆಗಿದ್ರೆ ಏನೋ ಪ್ರಯೋಜನ ಇಲ್ಲ. ನೋಡೋದಲ್ಲ ಬಿಲೀವರ್ಸ್ ಎಷ್ಟು ಜನ ಯೇಸು ಕ್ರಿಸ್ತು ಬಿಲೀವ್ ಮಾಡ್ತಾರೆ, ಯೇಸು ಕ್ರಿಸ್ತು ಇವನ್ ಬಿಲೀವ್ ಮಾಡಿದ್ರ ಇಲ್ಲ. ಯೇಸು ಕ್ರಿಸ್ತು ಎದುರು ನೋಡಿದ್ದೆ ಫಾಲೋವರ್ಸ್ ಅದರ. ಏನ ಯಾರ್ದನ್ನ ಏನ್ರಿ ಫಾಲೋ ಮಾಡಕ್ಕೆ ಮನಸ್ಸಿದೆಯಾ ಅಂತ ಇದನ್ನೇ ಏನ್ ಮಾಡಿದ್ದು ಯೇಸು ಕ್ರಿಸ್ತು ಏನ್ ಮಾಡಿದಲ್ಲಿ ಅಲ್ಲಿ ನೋಡಿದ್ದು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ನಾವು ಸತ್ಯವೇದದಲ್ಲಿ ಏನಪ್ಪ ನೋಡ್ತೀರಿ ಅದನ್ನೇ ನೋಡೋದು. ಎಲ್ಲಿ ನೋಡಿ ಓದನಂತೀನಿ, ಲೂಕ 14ನೇ ಅಧ್ಯಾಯ 25-26 ಓದಿ. ಲೂಕ 14ನೇ ಅಧ್ಯಾಯ 25, 26, 27. ಅಮೃತ ಸಿಸ್ಟರ್ ಓದ್ತೀರಾ? Yes, brother. Luke 14 chapter sister 25-27. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ನೋಡ್ರಾ, ಅದು ಯಾರು ನೋಡ್ಬಿಟ್ಟು ಹೇಳೋದು, ದೊಡ್ಡ ಗುಂಪು ತನ್ನ ಹಿಂದೆ ಬರ್ತಾ ಇರ್ಬೇಕು. ಆ ಗುಂಪಿಗೆ ತಿರುಗಿ ಹೇಳ್ತಾರೆ, ಸುಮ್ಮನೆ ಬರೋದು ಏನು ಪ್ರಯೋಜನ ಇಲ್ಲಪ್ಪ, ಅವ್ರೇನು ಬೇಕೋ ಅವರ ನನ್ನ ಹಿಂಬಾಲಿಸೋರಾಗಿರ್ಬೇಕು. ಇದನ್ನೇ ನಾವು ಏನು ನೋಡಿದ್ದು, 10 ಮಂದಿ ಕುಷ್ಠರೋಗಿಗಳಿಗೆ ಕಾಯಿಲೆ ವಾಸಿ ಮಾಡ್ತಾರೆ, 9 ಮಂದಿ ಹೊಟ್ಟೋಗ್ಬಿಡ್ತಾರೆ, ಅದ್ಭುತ ಆಯಿತು ಎಲ್ಲ ಸ್ವೀಕರಿಸಿ ಹೊಟ್ಟೋಗ್ಬಿಡ್ತಾರೆ. ಆದರೆ ಕ್ರಿಸ್ತನ್ಗೆ ಬಂದು ಕೃತಜ್ಞತೆ ಸಲ್ಲಿಸೋರು ಯಾರು? ಬರೀ ಕೃತಜ್ಞತೆ ಸಲ್ಲಿಸೋರು, ಬರೀ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೋಗೋದಲ್ಲ ರೀ.
ಆತನು ಕ್ರಿಸ್ತನಿಗೇನೆ ಏನಾಗೋದು ಮುಡ್ಪಾಗ್ಬಿಟ್ರೆ ಅದ್ರ ಆತರ ಈ ಜನ ಯೇಸು ಕ್ರಿಸ್ತ ಹೇಳ್ತಾರೆ ಏನಪ್ಪ, ಹಾ, ಕುಷ್ಠರೋಗಿಗಳು ವಾಸ ಮಾಡೋದು 9 ಜನಕ್ಕೆ, ದೇವ್ರಿಗೆ ಸ್ವಸ್ಥಕ್ಕೆ ಬಂದಿರೋ ಒಬ್ಬ ಮನುಷ್ಯನ. ಇವತ್ತು ಕ್ರೈಸ್ತ ಇರೋದು ಅಂತ ಜನಗಳೇ ಅದರ ಅಂತ ಅಂದ್ರೆ ಕ್ಯಾಟಗರಿ ಹಂಗಿರೋದು 99% ಇದೇ ತರ ಇರೋದು. ಆದ್ರೆ ನಾವ್ ಹೆಂಗಿರ್ಬೇಕು ಅಂತಂದ್ರೆ ವಿಶ್ವಾಸ ಪಡೋರು ಮಾತ್ರ ಅಲ್ಲ, ಹಿಂಬಾಲಿಸೋರಾಗಿರ್ಬೇಕು. ಯಾವಾಗ ನಾನು ಕ್ರಿಸ್ತನ ಹಿಂಬಾಲಿಸ್ತೀನಿ ಅಂತ ನಾನೇ ಏನ್ ಮಾಡ್ತೀನಿ, ನನ್ನ ದೇಹವನ್ನು ಸಜೀವಾಗಿ ನಮಗೆ ಅರ್ಪಿಸ್ತೀನಿ ಅಂತ ಹೇಳ್ತಿರೋ, ಅವಾಗೆ ದೇವ್ರು ನಮ್ಗೆ ಏನ್ ಮಾಡೋದು, ಪವಿತ್ರಾತ್ಮನ ಕೊಡೋದು. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಯೇಸು ಕ್ರಿಸ್ತನ್ ಯಾವ ಪವಿತ್ರಾತ್ಮ ಕೊಟ್ಟರು? ಹುಟ್ಟಿದ ತಕ್ಷಣ ಕೊಟ್ಬಿಟ್ರ? ಹುಟ್ಟಿದ ತಕ್ಷಣ ಕೊಟ್ರ ಪವಿತ್ರಾತ್ಮ? ಯಾವಾಗ ಕೊಟ್ಟಿದ್ದು ಯೇಸು ಕ್ರಿಸ್ತನ್ ಪವಿತ್ರಾತ್ಮ? ಯಾವಾಗ ಹೇಳ್ರಿ? ದೀಕ್ಷಾಸ್ನಾನ ತಕೊಂಡ್ಮೇಲೆ ಬ್ರದರ್. ದೀಕ್ಷಾಸ್ನಾನ ತಗೊಂಡಿದ್ಮೇಲೆ ಅಲ್ವರ. ಅವ್ರು ದೀಕ್ಷಾಸ್ನಾನ ತಗೊಂಡ್ಬೇಕಾದ್ರೆ ಹೆಂಗಿತ್ತು ಅವ್ರ ಮನ್ಸು? ಹೆಬ್ರೆಯರು 10ನೇ ಅಧ್ಯಾಯ ಹೋದ್ರಿ ಯಾರದ? ಇಬ್ರೆಯರು 10ನೇ ಅಧ್ಯಾಯ 5ನೇ ವಾಕ್ಯ ಓದಿತ್ರಿ. Hebrews 10:5. ಹೋದ್ರಿ ಯಾರಾದ್ರ? Hebrews 10:7 ಓದಿ. ಓದಿ ಇಷ್ಟರ್. ಆಗ ನಾನು, ಇಗೋ ದೇವರೇ, ನನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು ಅನ್ನುತ್ತಾನೆ. ನೋಡ್ರ ಏನ್ ಹೇಳ್ತಾರೆ? ಈಗೋ ದೇವ್ರೇ, ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಏನ್ ಮಾಡ್ತಾ ಇದ್ದೀನಿ? ಬರ್ತಾ ಇದ್ದೀನಿ. ಈಗೋ ದೇವ್ರೆ ಬರ್ತಾ ಇದ್ದೀನಿ ಏನಕ್ಕೆ? ನನ್ನ ಚಿತ್ತ ನೆರವೇರಿಸೋದಿಕ್ಕ? ನಿನ್ ಚಿತ್ತ ದೇವ್ರೆ, ನೀನೇನೆಲ್ಲ ಹೇಳ್ತಾ ಮಾಡಕ್ಕೆ ಏನ್ ಮಾಡ್ತಾ ನೀನು? ಬರ್ತಾ ಇದ್ದೀನಿ. ಈ ಒಂದು ಯೇಸು ಕ್ರಿಸ್ತ ಹೇಳಿರಂತ ಮಾತು ಯಾವಾಗ ಹೇಳಿದ್ರು ಅದೇ ದೀಕ್ಷಾಸ್ನಾನ ತಗೊಳ್ಬೇಕ್ರಿ. ಈಗೋ ದೇವ್ರೆ ಬರ್ತಾ ಇದ್ದೀನಿ, ನಿನ್ ಚಿತ್ತವನ್ನು ನೆರವೇರಿಸೋದಕ್ಕೆ ಬರ್ತಾ ಇದ್ದೀನಿ. ಪುಸ್ತಕದ ಸುರುಳಿಯಲ್ಲಿ ನನ್ನ ಬಗ್ಗೆ ಬರ್ದಿದ್ಯಲ್ಲ, ಇವೆಲ್ಲ ವಾಗ್ದಾನಗಳನ್ನ ಎಲ್ಲಾ ಪ್ರವಾದಗಳನ್ನ ನೆರವೇರಿಸಕ್ಕೆ ಬರ್ತಾ ಇದ್ದೀನಿ. ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಕ್ಕೆ ಏನ್ ಮಾಡ್ತಾ ಇದೀನಿ? ಬರ್ತಾ ಇದ್ದೀನಿ ಹೇಳ್ತಾರೆ. ಈ ಒಂದು ಸ್ಪಾಟ್ ಅಲ್ಲೇ, ಈ ಒಂದು ಮೈಂಡ್ ಅಲ್ಲಿ ಇರಬೇಕಾದ್ರೆ ಕ್ರಿಸ್ತನ್ಗೆ ಏನ್ ಮಾಡೋದು? ದೇವರು ಪವಿತ್ರಾತ್ಮ ಅಂತ ಏನ್ ಮಾಡಿದ್ರಿ? ಕೊಟ್ಟಿದ್ರು. ಕರೆಕ್ಟಾ? ಮುಂಚೆ ಕೊಟ್ಬಿಟ್ರ? ಬ್ಯಾಪ್ಟಿಸಮ್ ತಗೊಂಡ ಕೊಟ್ಟಿದ್ರಿ. ಅದೇ ಪ್ರಕಾರ ಕರ್ತನಲ್ಲಿ ಪ್ರೀತಿಗಳೇ, ನಾವು ಯಾವಾಗ ದೇವ್ರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತಿರೋ, ದೇವ್ರು ನಮ್ಗೆ ಅವಾಗ ಏನ್ ಮಾಡೋದು? ಪವಿತ್ರಾತ್ಮ ಅಂತ ಏನ್ರಿ ಮಾಡೋದು? ಕೊಡೋದು ಅಲ್ವರ. ಆ ಪವಿತ್ರಾತ್ಮ ಏನ್ ಮಾಡ್ತದೆ? ನಮ್ಗೆ ದೇವ್ರು ಮುದ್ರೆ ಆಗ್ತಾರಂತೆ ನೋಡ್ರಿ. ಅಲ್ವರ. ಓದಿ 2ನೇ ಕೊರಿಂಥ 1ನೇ ಅಧ್ಯಾಯ 22ನೇ ವಾಕ್ಯ. 2ನೇ ಕೊರಿಂಥ 1ನೇ ಅಧ್ಯಾಯ 22ನೇ ವಾಕ್ಯ. ರಮೇಶ್ ಬ್ರದರ್ ಓದ್ಬೋದಾ? ರಮೇಶ್ ಅರ್ಕಲ್ಗುಡ್ ಓದ್ತೀನಿ ಬ್ರದರ್. 2 ಕೊರಿಂಥ 1ನೇ ಅಧ್ಯಾಯ 22ನೇ ವಾಕ್ಯ. ಆಯ್ತು ಬ್ರದರ್, ಓದ್ತೀನಿ. ಹ್ಮ್. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾರವಾಗಿ ಅನುಗ್ರಹಿಸಿದ್ದಾನೆ. ನೋಡ್ರ, ನಮ್ನ ಮುದ್ರೆ ಹಾಕಿ ಪವಿತ್ರಾತ್ಮವನ್ನು ಏನ್ ಮಾಡಿ ನಮ್ಮ ಸಂಚಾರವಾಗಿ ಏನ್ ಮಾಡ್ತಾರೆ ನೋಡ್ರ. ಆವಾಗ ಒಬ್ಬ ಏನಾಗೋದು? ನೂತನ ಸೃಷ್ಟಿ ಆಗೋದು. ಬೈಬಲ್ ಐತಲ್ಲ, ಯಾರೋ ಕ್ರಿಸ್ತನ ಇದ್ರೆ ಅವ್ರು ಏನಾಗಿದ್ದಾರೆ? ನೂತನ ಸೃಷ್ಟಿ. ಹಳೆದೆಲ್ಲ ಏನಾಯ್ತು? ಹೊಟ್ಟೋಯ್ತು. ಅವ್ನು ಏನಾಗಿದೆ? ನೂತನ ಆಗಿದ್ದಾನೆ ಅಂತಂದ್ಬಿಟ್ಟು ಅಲ್ರ. ನೋಡಿ ಓದೋಣ. 2 Corinthians 5th chapter 17th verse. 2 Corinthians 5th chapter 17th verse. ಎಸ್ತರ್ ಸಿಸ್ಟರ್ ಓದ್ತೀರಾ? ಎಸ್ತರ್ ಸಿಸ್ಟರ್ ಏನಿದ್ದೀರಾ? 2 Corinthians 5:17 ಓದ್ಬೋದಾ? ಓಕೆ. ಎಜ್ರಾ ಬ್ರದರ್ ಓದ್ತೀರಾ? ಬ್ರದರ್. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ, ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ನೋಡ್ರ, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಒಬ್ಬ ನೂತನ ಸೃಷ್ಟಿ. ಯಾವಾಗ ನೂತನ ಸೃಷ್ಟಿ ಆಗೋದು? ಯಾವಾಗ ದೇವರು ಪವಿತ್ರಾತ್ಮ ಕೊಡ್ತಾರೋ ಅವಾಗ ಏನಾಗೋದು? ಅವ್ನು ನೂತನ ಸೃಷ್ಟಿ ಆಗೋದು. ಅವಾಗ ಏನಾಗೋದು? ಈ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಕೇಳಿದಿರಾ? ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಏನಪ್ಪ ನೀವು ಎಲ್ಲಿಗೆ ಹೋಗ್ತೀರಾ ಅಂತಂದ್ರೆ, ನೀವು ಯಾರು ಅಂತಂದ್ರೆ, ನಾನು ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಹೊಸದಾಗಿ ಹುಟ್ಟಿರಂತ ಕ್ರೈಸ್ತವರು ಅಂತ ಹೇಳ್ತಾರೆ. ಏನದು ಹೊಸದಾಗಿ ಹುಟ್ಟಿರೋ ಕ್ರೈಸ್ತವರು? ಅದರ ಏನ್ರಿ ಬಾರ್ನ್ ಅಗೇನ್ ಕ್ರಿಶ್ಚಿಯನ್, ಪವಿತ್ರಾತ್ಮದಿಂದ ಹುಟ್ಟಿರೋ ನಾವು ಅಂತ ಹೇಳ್ತಾರೆ. ಅದರ ಏನಿದು ಪವಿತ್ರಾತ್ಮ ಹುಟ್ಟೋದು? ಈ ಪ್ರಶ್ನೆನ ಯೇಸು ಕ್ರಿಸ್ತನ್ಗೆ ನಿಕೋಡಿಮನು ಬಂದು ಕೇಳ್ತಾನೆ. ಯಾವಾಗ ಬಂದು ಕೇಳ್ತಾನೆ ಅಂತಂದ್ರೆ ರಾತ್ರಿ ಹೊತ್ತು. ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಬಂದ್ರೆ ಎಲ್ಲರ ಮುಂದೆ ಕೇಳ್ಬಿಟ್ರೆ
ಇವ್ರ ಬಗ್ಗೆ ಗೊತ್ತಾಗ್ಬಿಡ್ತಾರೆ ಅಂತ ಇವ್ರು ಏನ್ ಮಾಡ್ತಾರೆ, ಸೀಕ್ರೆಟ್ ಆಗಿ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ್ ಕೇಳ್ತಾರೆ, ಸ್ವಾಮಿ ಏನ್ರಿ ಹೊಸದಾಗಿ ಹುಟ್ಟಬೇಕು ಅನ್ನೋ ಏನು ಅಂತ ನೋಡಿ. ಇವಾಗ ಯೇಸು ಕ್ರಿಸ್ತನ್ ಹೇಳ್ತಾರೆ, ಓದನ ಯೋಹಾನ 3ನೇ ಅಧ್ಯಾಯ 5ನೇ ವಾಕ್ಯ. ಸಂತೋಷ್ ಬ್ರದರ್ ಓದ್ತೀರಾ? ಓದ್ತೀನಿ ಬ್ರದರ್. ಹ್ಮ್. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೋಡ್ರ, ಒಬ್ಬ ಆತ್ಮನಿಂದಲೂ ಏನ್ರಿ, ಆಮೇಲೆ ನೀರಿನಿಂದ ಹುಟ್ಟಿದ್ರಿದ್ರೆ ಅವ್ನು ದೇವರ ರಾಜ್ಯಕ್ಕೆ ಸೇರಕ್ಕೆ ಸಾಧ್ಯ ಇಲ್ಲ, ಹೊಸದಾಗಿ ಹುಟ್ಟಬೇಕು ಅಂತಂತ ಹೇಳ್ತಾರೆ. ಇವಾಗ ಹಿಂಗೆ ಕೇಳಿದ ತಕ್ಷಣ ಇವ್ರಿಗೇನಾಗ್ಬಿಡ್ತಾರೆ, ಆಶ್ಚರ್ಯ ಆಗ್ಬಿಡ್ತಾರೆ. ಅದರ ಇವಾಗ ಈ ಥರ ಹೊಸದಾಗಿ ಹುಟ್ಟ ನೋಡಿ, ತಲ್ಲಿದ್ದೀನಿ ಹೊಸದಾಗಿ ಹುಟ್ಟೋದು. ಅದಕ್ಕೆ ಹೇಳ್ತಾರೆ, ಅಂಟಿಲ್ ಯು ಆರ್ ಬಾರ್ನ್ ಅಗೇನ್ ಯು ಕಾಂಟ್ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಅದರ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಅಂತ ಅಂತಾರೆ, ಹೊಸದಾಗಿ ಹುಟ್ಟಿರೋರು ಅಂತ ಹೇಳ್ತಾರೆ. ಸರಿ, ಈ ಹೊಸದಾಗಿ ಹುಟ್ಟಿರೋರು ಹೇಗಿರ್ತಾರಂತೆ ಅದನ್ನು ಯೇಸು ಕ್ರಿಸ್ತು ಅಲ್ಲೇ ಹೇಳ್ತಾರೆ ನೋಡ್ತೀನಿ. ಬಾರ್ನ್ ಅಗೇನ್ ಆದರೆ ಹೇಗಿರ್ತಾರೆ ಅಂತ ಯೇಸು ಕ್ರಿಸ್ತು ಅಲ್ಲೇ ಹೇಳ್ತಾರೆ. ಎಲ್ಲಿ? ಅದೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಓದೋದು ನೋಡ್ರಿ. 8ನೇ ವಾಕ್ಯ ಓದಿ ಬ್ರದರ್. ಆಶ್ಚರ್ಯ ಪಡಬೇಡ, ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತೆ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ನೋಡ್ರ, ಆತ್ಮನಿಂದ ಹುಟ್ಟೋರು ಹೆಂಗಿರ್ತಾರಂತೆ? ಗಾಳಿಯಾಗಿರ್ತಾರಂತೆ ರೀ. ಗಾಳಿ ಇಷ್ಟ ಬಂದ ಕಡೆಗೆ ಬೀಸ್ತದೆ, ಸಪ್ಪಳವನ್ನು ಕೇಳ್ತೀರಾ, ಎಲ್ಲಿಂದ ಬರ್ತಾರೆ ಎಲ್ಲಿಗೆ ಹೋಗ್ತಾರೆ ಗೊತ್ತಾಗಲ್ವಂತೆ. ಗಾಳಿಯಿಂದ ಹುಟ್ಟಿದವರು ಏನು ಆತ್ಮದಿಂದ ಹುಟ್ಟಿರೋರೆಲ್ಲ ಹೆಂಗಿರ್ತಾರೆ, ಗಾಳಿ ತರ ಇರ್ತಂತೆ. ಅಂದ್ರೆ ಇವತ್ತು ಬಾರ್ನ್ ಕ್ರಿಶ್ಚಿಯನ್ಸ್ ಎಲ್ಲ ಗಾಳಿ ತರ ಅವರ, ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಬರ್ತಾರೆ ಗೊತ್ತೇ ಆಗಲ್ವಾ, ಕಡೆಗೆ ಕಾಣಿಸಲ್ವ ಅವರು? ಕರ್ತನಲ್ಲಿ ಪ್ರೀತಿ ಅನ್ನೋದ್ರೊಳಗೆ ಎಷ್ಟು ಜನ ಕ್ರೈಸ್ತವ್ರ ಪಾಪ ಇವತ್ತು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಾರೆ. ಬಾರ್ನ್ ಅಗೇನ್ ಅಂತಂದೇನು ಪವಿತ್ರಾತ್ಮ ಕೊಟ್ಟಿದ ತಕ್ಷಣ ಅವಾಗೇ ಹುಟ್ಟುಬಿಡ್ತೀರಿ ಅಂತ ನಾವು, ಹಂಗೈತೆ ವಾಕ್ಯದಲ್ಲಿ. ಪವಿತ್ರಾತ್ಮ ಕೊಟ್ಟಿದ ತಕ್ಷಣ ಹುಟ್ಟಲ್ಲ ರೀ. ಅದನ್ನ ಹೇಳ್ತಾರೆ, ಆತ್ಮರಿಂದ ಹುಟ್ಟೋದು ಯಾವಾಗಂತೆ? ಹುಟ್ಟ ವ್ಯಕ್ತಿ ಹೆಂಗಿರ್ತಾರೆ ಆತ್ಮದಲ್ಲಿ ಅಂತಂದ್ರೆ ಅವನ ಕಣ್ಣಿಗೆ ಕಾಣಿಸಲ್ವಂತೆ, ಗಾಳಿ ತರ ಇರ್ತಾರಂತೆ ರೀ. ಅದರ ಇದನ್ನ ಆತ್ಮದಲ್ಲಿ ಫಸ್ಟ್ ಹುಟ್ಟಿದ್ದವ್ರು ಯಾರಾದ್ರೆ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ. ಚೆನ್ನಾಗಿ ಅರ್ಥ ಇದೆಯಾ? ಮರಣ ಹೊಂದಿದ ನಂತರ ಪುನರುತ್ಥಾನ ಏನ್ ಮಾಡಿದ್ರು, ಅವ್ರು ಹುಟ್ಟು ಬಂದ್ರು, ಹೊಸ್ದಾಗಿ ಏನ್ ಮಾಡಿದ್ರು, ಎದ್ದು ಬರ್ಬೇಕಾದ್ರೆ ಕಣ್ಣು ಕಾಣಿಸಿದ್ರ? ಕಣ್ಣಿಗೆ ಕಾಣಿಸಿಲ್ಲ ರೀ. ಕಣ್ಣಿಗೆ ಕಾಣಿಸ್ತಿರೋಂಥ ರೀತಿಯಲ್ಲಿ ಅವ್ರೇನಾದ್ರು ಶಿಷ್ಯನ್ರಿಗೆ ನಡುವೆನೇ ಇದ್ರು. ಅದರ ಡೋರೆಲ್ಲ ಮುಚ್ಚಿರ್ತಾರೆ ಶಿಷ್ಯನ್ರುಗಳೆಲ್ಲ. ದಿಢೀರಂತ ಏನಾಗ್ತಾರೆ, ಯೇಸು ಕ್ರಿಸ್ತು ಗಾಳಿ ತರ ಬಂದು ನಿಂತ್ಕೊಂತಾರೆ. ಅರ ಎಲ್ಲಿಂದ ಬಂದ್ರು ಎಲ್ಲಿಗೆ ಹೋದ್ರು ಕಣ್ಣಿಗೇನಾಗಿಲ್ಲ, ಕಾಣಿಸಿಲ್ಲ. ನೋಡಿ ವಾಕ್ಯ ಇದೆ, ಓದೋಣ. ಎಲ್ಲಿದೆ ವಾಕ್ಯ? ಯೋಹಾನ 20ನೇ ಅಧ್ಯಾಯ. ಮಾದೇವ್ ಬದರ್ ಓದ್ತೀರಾ? ಯೋಹಾನ 20ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಓದ್ತೀರಾ ಬದರ್? ಹಾ, ಯೋಹಾನ 20ನೇ ಅಧ್ಯಾಯ 19ನೇ ವಾಕ್ಯ. ನಾನು ಓದ್ಲಾ ಬದ್ರ? ಹಾ, ಓದ್ರಿ ರಾಜ ಬದರ್, ಓದಿ. ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ನೋಡ್ರ ಹೆಂಗ್ ಬಂದಂತೆ ಯೇಸು ಕ್ರಿಸ್ತು, ಬಾಗಿಲೆಲ್ಲ ಮುಚ್ಚಿರೋದು ದಿಢೀರಂತ ಯೇಸು ಕ್ರಿಸ್ತು ಬಂದ್ಬಿಟ್ಟು ಸಮಾಧಾನ ಆಗ್ಲಿ ಅಂತ. ಹೇಗೆ ಸಮಾಧಾನ ಆಗ್ಲಿ ಅಂತಂದ್ರೆ ಗಾಬರಿ ಪಡ್ಕೊಂಡ್ಬಿಟ್ಟಿರಪ್ಪ, ಎದುರುಬಿಟ್ಟಿ ಸಮಾಧಾನ ವೆಯ್ಟ್ ನಾನೇ ಬಂದಿರೋದು. ಯೇಸು ಕ್ರಿಸ್ತು ಹೆಂಗ್ ಒಳಗೆ ಬಂದ್ರು ಗಾಳಿ ತರ? ಯಾಕಂದ್ರೆ ಪವಿತ್ರ ಆತ್ಮದಲ್ಲಿ ಆತ್ಮೀಕ ಶರೀರದಲ್ಲಿ ಹುಟ್ಟಿರೋದ್ರಿಂದ ಆ ಆತ್ಮದಲ್ಲಿ ಬರ್ಬೇಕಾದ್ರೆ ಇವ್ರು ಯಾರ ಕಣ್ಣಿಗೆ ಕಾಣಿಸಿಲ್ಲ. ಬಂದಿದ ತಕ್ಷಣ ಪ್ರತ್ಯಕ್ಷ ಆಗ್ಬೇಕಾಗಿತ್ತು, ಅದೆಲ್ಲ ಮುಂದೆ ಕಾಣಿಸ್ತು. ಅದಕ್ಕೆ ಇಲ್ಲಿ ಯೋಹಾನದಲ್ಲಿ ಬರುವಂತ ವಾರ್ತೆ ಏನಮ್ಮ, ನೀವು ಮತ್ತು ಹುಟ್ಟಬೇಕು ಅಂತ ಹೇಳ್ತಲ್ಲ, ಇದು ಗ್ರೀಕಲ್ಲಿ ಬರುವಂತ ವಾರ್ತೆ ಗಿನಾಯೋ ಅಂತ ಒಂದು ಗ್ರೀಕ್ ವಾರ್ತೆ ಬರ್ತಾರೆ. ಇದನ್ನ 2 ತರ ಬಳಕೆ ಮಾಡ್ಬೋದು. ಏನ್ರಿ? ಬಿಗಾಟನ್ ಮತ್ತೆ ಬಾರ್ನ್ ಅಂತ ಇಂಗ್ಲಿಷಲ್ಲಿ 2 ಪದಗಳನ್ನ ಬಳಕೆ ಮಾಡ್ಬೋದು. ಇದಕ್ಕೆ ಕನ್ನಡದಲ್ಲಿ ಏನು ವಾರ್ತೆಗಳು ಅಂತಂದ್ರೆ ಏನ್ರಿ? ಬಿಗಾಟನ್ ಅಂತಂದ್ರೆ ಗರ್ಭ ಧರಿಸೋದು ಕನ್ನಡದಲ್ಲಿ ಮಾಡ್ತಾರೆ. ಬಾರ್ನ್ ಅಂತ ಇಂಗ್ಲಿಷ್ ಹೇಳ್ತಾರೆ, ಅದಕ್ಕೆ ಹುಟ್ಟೋದು ಅಂತಂತ ಹೇಳ್ತಾರೆ. ಅದರ ಇವಾಗ 2 ಒಂದೇ ವಾರ್ತೆನಾ? ಇಲ್ಲ ರೀ. ಅದರ ನೋಡಿ, ಗರ್ಭ ಧರಿಸೋದು ಒಂದೇ ಮಾತಾ, ಹುಟ್ಟೋದು ಕೂಡ ಒಂದೇ ಮಾತಾ ಅಂದ್ರೆ ಇಲ್ಲ ರೀ. ಅದರ ಫಸ್ಟು ಏನಾಗ್ಬೇಕು, ಒಬ್ಬ ವ್ಯಕ್ತಿ ಹುಟ್ಟೋದಕ್ಕಿಂತ ಮುಂಚೆ ಏನಾಗ್ಬೇಕು? ಫಸ್ಟು ತಾಯಿ ಗರ್ಭದ ಏನಾಗಬೇಕು? ಗರ್ಭಧಾರಣೆ ಆಗ್ಬೇಕು. ಗರ್ಭಧಾರಣೆ ಆಗಿದ್ಮೇಲೆ ಹುಟ್ಟೋದಕ್ಕೆ ಸಾಧ್ಯ. ಅದರ ಹಂಗೆ ಹುಟ್ಟಕ್ಕೆ ಸಾಧ್ಯನಾ? ಇಲ್ಲ ರೀ. ಕರ್ತನಲ್ಲಿ ಪ್ರೀತಿಗಳೇ, ಆದ್ರೆ ಗ್ರೀಕಲ್ಲಿ ಇವೆರಡಿಗೂ ಒಂದೇ ಪದ. ಅದರ ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ
ಆ ಪದನ ಯಾವ ರೀತಿ ಅಪ್ಲಿಕೇಬಲ್ ಮಾಡಬೇಕು ಅದನ್ನು ಕರೆಕ್ಟಾಗಿ ಅಲ್ಲಿ ಅಪ್ಲಿಕೇಬಲ್ ಮಾಡಬೇಕು. ಇದನ್ನೇ ಯೇಸು ಕ್ರಿಸ್ತ ನಿಕೋಡಿಮಸ್ಗೆ ಬಿಡಿಸಿ ಹೇಳಿದ್ದು. ಏನಂತ ಹೇಳಿದ್ರು ಆ ವಾಕ್ಯನ ಇವಾಗ ಓದ ನೋಡಿರ್ತೀನಿ, ಅರ್ಥ ಏನಂತ ನೋಡೋಣ. ಇಲ್ಲಿ ಯೋಹಾನ 3ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ಇಲ್ಲಿ ಎಜ್ರಾ ಬ್ರದರ್ ಓದ್ತೀರಾ? ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೋಡ್ರಾ ಏನ್ ದೇಹದಿಂದ ಹೇಳ್ತಾರೆ? ಹುಟ್ಟಿದ ಒಂದ್ ನಿಮಿಷ ದೇಹವೇ. ಬ್ರದರ್ ಒಂದೊಂದೇ ಪದಗಳು ನೋಡ್ಕೊಂಡು ಹೋಗೋಣ, ಒಂದೊಂದೇ ವಾಕ್ಯನ, ಓಕೆನಾ? ಸೊ ಅದು ನೋಡ್ಬೇಕಾದ್ರೆ ಯಾರೋ ಒಬ್ರು ನೀನಿಂದ ಆತ್ಮನಿಂದ ಹುಡ್ತಿರೋದು ಏನು ಸಾಧ್ಯ, ಏನಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ, ದೇವ್ರ ರಾಜ್ಯಕ್ಕೇನ್ರಿ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಶಾಕ್ ಆಗ್ಬಿಡ್ತಾರೆ, ಇದೇನು ಸ್ವಾಮಿ ನೀವು ಇನ್ನೊಂದು ಹುಟ್ಟಬೇಕು ಅಂತ ಹೇಳ್ತಾರೆ, ಇದು ಹೆಂಗೆ ಹುಟ್ಟಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಹೆಂಗೆ ಕೇಳ್ತಾರೆ ಪ್ರಶ್ನೆ ನೋಡಿ. 4ನೇ ವಾಕ್ಯ ಓದಿ ಬ್ರದರ್, 4ನೇ ವಾಕ್ಯ ಓದಿ. ಯೋಹಾನ 3ನೇ ಅಧ್ಯಾಯ 4ನೇ ವಾಕ್ಯ ಓದಿ ಎಜ್ರಾ ಬ್ರದರ್. ನಿಕೋದೇಮನು ಆತನನ್ನು, ಮನುಷ್ಯನ ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದಿತ್ತೆ ಎಂದು ಕೇಳಿದನು. ಇವಾಗ ಅಲ್ಲಿ ಕೇಳ್ತಾರೆ, ಎಲ್ಲ ಸ್ವಾಮಿ ಹುಟ್ಟಬೇಕು ಅಂತ ಹೇಳ್ತಾರಲ್ಲ, ಹೆಂಗ್ ಹುಟ್ಟಕ್ಕೆ ಸಾಧ್ಯ? ನಮ್ಗರಿತ ಪ್ರಶ್ನೆ ಇರೋದು, ಹುಟ್ಟಬೇಕು ಅಂತ ಹೆಂಗ್ ಹುಟ್ಟಕ್ಕೆ ಸಾಧ್ಯ? ಇದೇ ಪ್ರಶ್ನೆ ಕೇಳ್ತಾರೆ ನೋಡಿ ನಿಕೋಡಿಮಸ್ನ. ಸ್ವಾಮಿ ಏನಂಗ್ರೆ ಸ್ವಾಮಿ, ನಾನು ತಿರ್ಗ ನಮ್ಮ ತಾಯಿ ಗರ್ಭದಲ್ಲಿ ಹೋಗಿ ತಿರ್ಗಾ ಇನ್ನೊಂದ್ಸತಿ ತಾಯಿ ಗರ್ಭನ ಹುಟ್ಟಕ್ಕೆ ಸಾಧ್ಯನಾ ಈ ವಯಸ್ಸಲ್ಲಿ? ಸಾಧ್ಯ ಇಲ್ಲ ರೀ. ತಿರ್ಗಾ ಹುಟ್ಟಕ್ಕೆ ಸಾಧ್ಯನಾ ಇವಾಗ? ಇಲ್ಲ. ಮತ್ತೆ ಹೆಂಗೆ? ಇದಕ್ಕೆ ಯೇಸು ಕ್ರಿಸ್ತ ಉತ್ತರ ಕೊಡ್ತಾರೆ. ಏನಂತ ಉತ್ತರ ಕೊಡ್ತಾರೆ? 6ನೇ ವಾಕ್ಯ ಓದ್ರಿ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಇಲ್ಲಿ ಯೇಸು ಕ್ರಿಸ್ತ ಪ್ರೊಸೆಸ್ ಹೇಳ್ತಾರೆ. ಏನಿದು ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ ಆತ್ಮವೇ? ಏನರ್ಥ ನೋಡಪ್ಪ, ದೇಹದಿಂದ ಹುಟ್ಟಬೇಕು ಅನ್ನೋ ಪ್ರೊಸೆಸ್ ಇದೆಲ್ಲ, ಅದೇ ತರ ಆತ್ಮದಲ್ಲಿ ಹುಟ್ಟಬೇಕು ಅನ್ನೋ ಒಂದು ಪ್ರೊಸೆಸ್ ಇದೆ. ಅದಕ್ಕೆ ಹೇಳೋದು ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಅದಕ್ಕೇನು ಪ್ರೊಸೆಸ್ಸು? ದೇಹದಿಂದ ಹುಟ್ಟಬೇಕಾದ್ರೆ ಏನ್ ಪ್ರೊಸೆಸ್ ಇದೆ? ಹಂಗೆ ಹುಟ್ಬಿಡ್ತಾರ? ಇವಾಗ ನೋಡಿ, ತಾಯಿ ಗರ್ಭದಲ್ಲಿ ಇಮ್ಮಿಡಿಯೇಟಾಗಿ ಹುಟ್ಬಿಡ್ತೀರಾ ನಾವು? ಹೇಳ್ರಿ, ತಾಯಿ ಗರ್ಭದಲ್ಲಿ ಇಮ್ಮಿಡಿಯೇಟಾಗಿ ನಾವು ಗರ್ಭಧಾರಣೆ ಆಗಿದ್ದ ದಿನಾನೇ ಹುಟ್ಬಿಡ್ತೀರಾ? ಇಲ್ಲ. ಎಷ್ಟು ದಿನ ತಾಯಿ ಗರ್ಭದಲ್ಲಿ ಇರ್ತೀರಿ? 9 ತಿಂಗಳು. 9 ತಿಂಗಳು. ಹಂಗಾರೆ ಫಸ್ಟ್ ಏನಾಗ್ಬೇಕಪ್ಪ ಅಂತಂದ್ರೆ, ಹುಟ್ಟೋದಕ್ಕಿಂತ ಮುಂಚೆ ಏನ್ರಿ ಗರ್ಭಧಾರಣೆ ಆಗ್ಬೇಕು. ಅದಕ್ಕೆ ದೇಹದಿಂದ ಹುಟ್ಟಿದ್ದು ದೇಹವೇ ಅಂತಂದ್ರೆ, ದೇಹದಿಂದ ಹುಟ್ಟಿದ್ದು ಫಸ್ಟ್ ದೇಹದಲ್ಲಿ ಏನಾಗಬೇಕು? ಗರ್ಭಧಾರಣೆ ಆಗ್ಬೇಕು. ಆಮೇಲೆನೆ ಏನ್ರಿ ಅಲ್ಲಿ ದೇಹದಲ್ಲಿ ಹುಟ್ಟೋದಕ್ಕೆ ಸಾಧ್ಯ. ಇಲ್ಲ ಹಂಗೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಇದೇ ತರಪ್ಪ ಯಾರೊಬ್ರು ಆತ್ಮದಲ್ಲಿ ಹುಟ್ಟಬೇಕು ಅಂದ್ರೆ ಫಸ್ಟ್ ಏನಾಗಬೇಕು? ಆತ್ಮದಲ್ಲಿ ಗರ್ಭಧಾರಣೆ ಆಗ್ಬೇಕು. ಅದೇ ಪ್ರೊಸೆಸ್ನ ಯೇಸು ಕ್ರಿಸ್ತ ಹೇಳಿದ್ರು. ಆತ್ಮದಲ್ಲಿ ಹುಟ್ಟಿದ್ದು ಆತ್ಮವೇ ಅಂತಂದ್ರೆ, ಆತ್ಮದಲ್ಲಿ ಹುಟ್ಟಿರೋದು ಮೊದಲು ಆತ್ಮದಲ್ಲಿ ಏನಾಗಿರ್ಬೇಕು? ಗರ್ಭಧಾರಣೆ ಆಗಿರ್ಬೇಕು. ಆ ಗರ್ಭಧಾರಣೆ ಯಾವಾಗಾಯ್ತು? ಯೇಸು ಕ್ರಿಸ್ತನಿಗೆ ಅಂತಂದ್ರೆ ಯಾವಾಗ ದೀಕ್ಷಾಸ್ನಾನ ತಗೊಂಡ್ರು, ದೇವರಿಗೆ ಪವಿತ್ರ ಆತ್ಮ ಅಂತ ಏನ್ ಮಾಡಿದ್ರು? ಕೊಟ್ಟರು. ನೋಡಿದ್ದೀನಿ ಅವಾಗ ಯೇಸು ಕ್ರಿಸ್ತ ಪವಿತ್ರ ಆತ್ಮ ಗರ್ಭಧಾರಣೆ ಆಗಿದ್ದು. ಆತ್ಮದಲ್ಲಿ ಹುಟ್ಟಿದ್ ಯಾವಾಗ? ಅವಾಗೆ ಹುಟ್ಬಿಟ್ರ? ಇಲ್ಲ ರೀ. ಸತ್ತೋಗಿ ಪುನರ್ತನ ಆಗಿದ್ಮೇಲೆ ಆತ್ಮೀಕ ಶರೀರದಲ್ಲಿ ಏನಾಗಿದೆ? ಯೇಸು ಕ್ರಿಸ್ತ ಹುಟ್ಟಿದ್ದು ಅಲ್ವರ? ನಮ್ ಕ್ಲೀನಾಗಿ ಚೆನ್ನಾಗಿ ಗೊತ್ತಾಗ್ತೈತ್ರಿ. ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತೊಗೊಂಡ್ರು, ದೇವ್ರು ಹೋಲಿ ಸ್ಪಿರಿಟ್ ಕೊಟ್ರು. ಹೋಲಿ ಸ್ಪಿರಿಟ್ ಇಟ್ಕೊಂಡು ಏನ್ ಮಾಡ್ತೀರ? ಅವರಲ್ಲಿ ಇತ್ತು ನೋಡ್ರಿ ಅಂತೀನಿ. ಆದ್ರೆ ಆ ಪವಿತ್ರ ಆತ್ಮದಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ್ದು ಆತ್ಮಿಕ ಶರೀರದಲ್ಲಿ ಯಾವಾಗಪ್ಪ ಅಂದ್ರೆ, ಸತ್ತಿ ಮರಣದ ನಂತರ ಆತ್ಮಿಕ ಶರೀರದಲ್ಲಿ ಪುನರ್ತನ ಆಗಿದ್ದು. ಅದಕ್ಕೆ ಯೇಸು ಕ್ರಿಸ್ತು ಡೋರೆಲ್ಲ ಮುಚ್ಚಿರ್ಬೇಕಾರೆ ಸಡನ್ ಆಗಿ ಶಿಷ್ಯನ ಏನ್ ಮಾಡಿದ್ರು? ಮುಂದ್ರು. ಯಾಕೆ ಈ ಆತ್ಮದಲ್ಲಿ ಹುಟ್ಟಬೇಕು? ಯೇಸು ಕ್ರಿಸ್ತ ಏನಾದ್ರು ನಿಕೋಡಿಮಸ್ಸನಿಗೆ, ಯಾರೋ ದೇವರಾಜ್ಯಕ್ಕೆ ಪ್ರವೇಶಿಸ್ಬೇಕು ಅಂದ್ರೆ ಅದೇನಾಗಬೇಕು? ಆತ್ಮದಲ್ಲಿ ಹುಟ್ಟಬೇಕು. ಜಲದಿಂದ ಆತ್ಮನ ಏನಾಗಬೇಕು? ಹುಟ್ಟಬೇಕು. ಜಲದಿಂದ ಹುಟ್ಟೋದು ಯಾವಾಗ? ಬ್ಯಾಪ್ಟಿಸಮ್ ತಗೊಂಡಾಗ. ಆತ್ಮದಲ್ಲಿ ಹುಟ್ಟೋದು ಯಾವಾಗ? ಸತ್ತಿ ಮರಣದ ನಂತರ ಪುನರುತ್ಥಾನದಲ್ಲಿ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ ಕ್ಲಾರಿಫಿಕೇಶನ್. ಎಲ್ಲಿ ಹೇಳ್ತಾರೆ? 1ನೇ ಕೊರಿಂಥ 15ನೇ ಅಧ್ಯಾಯ 50ನೇ ವಾಕ್ಯದಲ್ಲಿ ಹೇಳ್ತಾರೆ. ನೋಡಿದ್ದೀನಿ, ಓದೋಣ. ಎಲ್ಲಿ ಜಮಿಮಾಸ್ಟರ್ ಓದ್ತೀರಾ? 1 Corinthians 15:50. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ನೋಡ್ರ ಏನ್ರಿ ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಏನಾಗಲ್ಲಂತೆ? ಬಾಧ್ಯವಾಗುವುದಿಲ್ಲ. ಎಷ್ಟು ದಿನ ಹೇಳ್ತಾ ನೋಡ್ತೀರಿ? ಯಾಕೆ? ಇದೇ ರಕ್ತ ಮಾಂಸ ಹೋಗ್ತಾ ಇದೀನ ಪರಲೋಕಕ್ಕೆ?
ಅಲ್ಲಪ್ಪ, ಸ್ಪೇಸ್ ಶೂಟ್ ಇಲ್ದಿರ ಸ್ಪೇಸ್ಗೆ ಹೋಗಕ್ಕಾಗಲ್ಲ ಅಲ್ವರ? ಸ್ಪೇಸ್ ಶೆಟ್ ಇಲ್ದಿರ ಸ್ಪೇಸ್ ಸ್ಟೇಷನ್ಗೆ ಹೋಗಕ್ಕಾಗಲ್ಲ. ಅದು ಲಿಮಿಟೇಷನ್ ಇದೆಯಲ್ಲ. ಹಿಂಗಿದೆ ಹಿಂಗೆ ಹೊಟ್ಟೋಗ್ಬಿಡ್ತೀರಾ? ಪರಲೋಕಕ್ಕೆ ಹೋಗ್ಬೇಕು ಏನ್ ಬೇಕು? ಆತ್ಮಿಕ ಶರೀರ ಬೇಕೇ. ಆತ್ಮಿಕ ಶರೀರ ಬೇಕು ಅಂದ್ರೆ ಆತ್ಮದಲ್ಲಿ ನಿಲ್ಬೇಕು ಫಸ್ಟ್. ನೀವು ಗರ್ಭಧಾರಣೆ ಆಗಿರ್ಬೇಕು. ಇದನ್ನೇ ಯೇಸು ಕ್ರಿಸ್ತು ತನ್ನ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ಸಿದ್ರಿ. ಪವಿತ್ರ ಆತ್ಮದಲ್ಲಿ ಗರ್ಭಧಾರಣೆ ಆದ್ರು, ಸತ್ತೋಗಿದ ನಂತರ ಯೇಸು ಕ್ರಿಸ್ತು ಆತ್ಮಿಕ ಶರೀರ ಆದ್ರು, ಪುನರುತ್ಥಾನ. ಅದೇ ಆತ್ಮಿಕ ಶರೀರದಲ್ಲಿ ಯೇಸು ಕ್ರಿಸ್ತು ಏನಾಗಿದ್ದು? ಪರಲೋಕಕ್ಕೆ ಹೋಗಿದ್ದ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತನಿಗೆ 3 ಜನನ ಅಲ್ದ್ರ. ಒಂದು ಪರಲೋಕದಲ್ಲಿ ಇದ್ರು, ನೆಕ್ಸ್ಟ್ ಭೂಲೋಕದಲ್ಲಿ ಮರಿಯಲ್ಲಲ್ಲಿ ಏನಾದ್ರು ಅವ್ರ ಗರ್ಭಧಾರಣೆ ಆದ್ರು. ಇನ್ನೊಂದ್ಸತಿ ಹುಟ್ಟಿದ್ದು ಯಾವಾಗಪ್ಪ ಅಂತಂದ್ರೆ ಸತ್ತಿ ಮರಣ ಆಗಿದ ನಂತರ ಪುನರುತ್ಥಾನದಲ್ಲಿ ಯೇಸು ಕ್ರಿಸ್ತು ಹುಟ್ಟಿದ್ದು. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ, ಇದೇ ಪ್ರಕಾರ ಯಾವ ತರ ತಾಯಿ ಗರ್ಭದಲ್ಲಿ ಒಂದು ಶಿಶು ಒಂದು ಚಿಕ್ಕ ಪಿಂಡವಾಗಿದ್ದು ಗರ್ಭಧಾರಣೆ ಆದಾಗಿಂದ 9 ತಿಂಗಳವರೆಗೂ ತಾಯಿ ಗರ್ಭದಲ್ಲಿ ಬೆಳೀತಾರೋ, ಇದೇ ತರ ನಮಗೆ ದೇವರು ಪವಿತ್ರಾತ್ಮ ಕೊಟ್ಟಾವಾಗ ನಾವೇನಾಗಬೇಕು? ಬೆಳಿಬೇಕು. ಅದಕ್ಕೆ ಸತ್ಯವೇದ ಹೇಳೋದು ಏನಂತ ಹೇಳ್ತಾರೆ ಅಂತಂದ್ರೆ, ದೇವರು ನಮಗೆ ಪವಿತ್ರಾತ್ಮನ ಕೊಟ್ಟವ್ರೆ. ಎಲ್ಲಿ ಕೊಟ್ಟವ್ರೆ? ಮಣ್ಣಿನ ಘಟಕದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ವಾಕ್ಯ ಓದೋಣ, ತುಂಬಾ ಚೆನ್ನಾಗಿದೆ. 2ನೇ ಕೊರಿಂಥ 4ನೇ ಅಧ್ಯಾಯ 7ನೇ ವಾಕ್ಯ ಓದಿ. 2 Corinthians 4:7. ಬಲದಿಕ್ಕೆಯು ದೇವರದ್ದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ನೋಡ್ರ, ಈ ನಿಕ್ಷೇಪ ಯಾವ ನಿಕ್ಷೇಪ ಅಂದ್ರೆ ಏನದು? ಪವಿತ್ರಾತ್ಮನಿಗೆ. ಪವಿತ್ರಾತ್ಮನ ದೇವರು ಇಟ್ಟವ್ರಂತೆ ಮಣ್ಣಿನ ಘಟಕ. ಮಣ್ಣಿನ ಘಟಕ ಏನು ನಮ್ಗೆ ಚೆನ್ನಾಗಿ ಗೊತ್ತು. ಬೈಬಲ್ ಏನಂತ, ನಮ್ಮ ದೇಹಕ್ಕೆ, ನಮ್ಮ ಮನುಷ್ಯನ ಒಂದು ಜೀವಿತಕ್ಕೆ ಮಣ್ಣಿಗೆ ಏನ್ ಮಾಡ್ತಾರೆ? ಕುಂಬಾರ ಮಣ್ಣನ್ನು ರೂಪಿಸ್ತಾನೆ. ಆ ತರ ನಿಂತ ನಮ್ಮನ್ನು ರೂಪಿಸ್ತಾ ಇದಾರೆ. ಇದ್ರೊಳಗಡೆ ದೇವ್ರು ಏನ್ ಮಾಡೋದಂತಲ್ಲಿ ಆ ನಿಕ್ಷೇಪ, ದೇವ್ರ ಪವಿತ್ರಾತ್ಮರಿಗೆ ಗೋಲ್ಡನ್ ಟ್ರೆಷರ್ನ ನಮ್ಮ ಮಣ್ಣಿನ ದೇಹದಲ್ಲಿ ಏನ್ ಮಾಡೋರು ಇವಾಗ? ಇಟ್ಟವ್ರಂತೆ ಅಲ್ವರ. ಇವಾಗ ಏನ್ ಮಾಡ್ಬೇಕು? ಈ ನಿಕ್ಷೇಪ ನಾವೇನ್ ಮಾಡಬೇಕು? ಕಾಪಾಡ್ಕೊಬೇಕು. ತಾಯಿ ತನ್ನ ಗರ್ಭದಲ್ಲಿ ಕೂಸ್ತು ಹಿಂಗೆ ಕಾಪಾಡ್ತಾರೆ. ಯೋಚನೆ ಮಾಡಿರ್ತೀರಿ. ಅದಕ್ಕೇನೋ ಹಾನಿ ಆಗೋದಕ್ಕೆ ಬಿಡ್ತಾರಾ? ಅದಕ್ಕೇನು ತೊಂದರೆ ಆಗೋದಕ್ಕೆ ಬಿಡ್ತಾರಾ? ಅಲ್ವರ. ಏನ್ರಿ ಮಾಡ್ತಾರೆ? ಅದಕ್ಕೆ ಸಾಕಷ್ಟು ಪೌಷ್ಟಿಕಾಂಶ ಕೊಡ್ತಾರೆ. ಚೆನ್ನಾಗಿ ಮಗುನ ಏನ್ ಮಾಡ್ತಾರೆ? ಸಾಕ್ತಾರೆ. ಯಾಕೆ? ಆ ಮಗು ಏನಾಗಿರ್ಬೇಕು? ಚೆನ್ನಾಗಿ ಬೆಳಿಬೇಕು. ಯೋಚನೆ ಮಾಡಿ, ತಾಯಿ ಚೆನ್ನಾಗಿ ತಿಂದೇ ಇಲ್ಲ, ಮಗು ಚೆನ್ನಾಗಿ ಬೆಳೀತದಾ? ಹೇಳ್ರಿ, ಬೆಳೀತದಾ? ಅಯ್ಯೋ ಹೇಳ್ರಿ, ನಿಮ್ಗೆ ಕೇಳ್ತಿರೋದು. ತಾಯಿ ಊಟ ಮಾಡಿದ್ರೆ ಮಗು ಬೆಳೀತದ? ಇಲ್ಲ, ಮಗು ಬೆಳೆಯಲ್ಲ ಅಲ್ವರ. ತಾಯಿ ಚೆನ್ನಾಗಿ ತಿಂದ್ರೆ ಮಗು ಹಿಂಗಿರ್ತದೆ, ಗುಂಡ್ ಗುಂಡಾಗಿ ಏನ್ ಮಾಡ್ತಾರೆ? ಬಿಡ್ತಾರೆ ನೋಡ್ರಿತೀನಿ ಅಲ್ವರ. ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಇದೇ ಪ್ರಕಾರ ದೇವ್ ನಮ್ಗೆ ಪವಿತ್ರಾತ್ಮ ಕೊಡ್ಬೇಕಾದ್ರೆ ಫಸ್ಟ್ ಸಾಂಪಲ್ ಚಿಕ್ಕದಾಗಿ ಏನ್ ಮಾಡ್ತಾರೆ? ಮುದ್ರೆ ಹಾಕಿರ್ತಾರೆ ಸಾಂಪಲ್. ಸ್ವಲ್ಪ ನಾವೇನ್ ಮಾಡ್ಬೇಕು? ದಿನನಿತ್ಯ ಅದರಲ್ಲಿ ಬೆಳಿಬೇಕು. ಅದಕ್ಕೆ ಬೈಬಲ್ ಹೇಳೋದು ಪವಿತ್ರಾತ್ಮ ಭರಿತವರಾಗಿರ್ರಿ ಅಂದೇನರ್ಥ? ಪವಿತ್ರಾತ್ಮ ಭರಿತವರಾಗಿರಿ ಅಂದ್ರೆ 4 ಅವರ್ ಪ್ರೇಯರ್ ಮಾಡ್ಬಿಟ್ರೆ ಪವಿತ್ರಾತ್ಮ ಪರಲೋಕ ದೇವ್ರ ಹಂಗೇ ಸುರಿದು ಬಿಡ್ತಾರೆ. ಅದಾ ಹೇಳ್ರಿ, ಹಂಗ್ ಬರ್ತಾರ ಪವಿತ್ರಾತ್ಮ? ಪವಿತ್ರ ಹೆಂಗ್ ಗೊತ್ತಾ? ವಾಕ್ಯದ ಮುಖಾಂತರ ತಾಯಿ ಏನ್ ಮಾಡ್ಬೇಕು? ಆಹಾರ ತಿನ್ಬೇಕು. ಕರೆಕ್ಟಾ? ನಮ್ಗೇನ ಇದು ಆಹಾರ? ನಮ್ಗೆ ದೇವ್ರ ವಾಕ್ಯ ಯಾವ್ದು ಆಹಾರ? ವಾಕ್ಯ. ವಾಕ್ಯ ಏನ್ ಮಾಡ್ಬೇಕು? ನಾವು ಚೆನ್ನಾಗಿ ತಿನ್ಬೇಕು ನೋಡ್ರಿ ಅಂತೀನಿ. 3 ಅವರ್ ಕೂತ್ಕೊಂಡು ತಿನ್ಬೇಕು ನೋಡ್ರಿ ಅಂತೀನಿ. ತಿಂದ್ರೆ ಹೆಂಗಿರ್ತೀರಿ ಇವಾಗ? ಒಳ್ಳೆ ವಾಕ್ಯ ಕೇಳಿ ಒಳ್ಳೆ ಬಲಿಷ್ಠರಾಗಿ ಬೆಳೆದ್ರೆ ಹೆಂಗಿರ್ತಾರೆ ನಮ್ಗೆ? ಪವಿತ್ರಾತ್ಮ ಭರಿತವರಾಗಿರ್ತೀರಿ. ಅದಕ್ಕೆ ಏನ್ ಹೇಳೋದು? ನಿಮ್ಮಲ್ಲಿರೋಂಥ ಆತ್ಮನ ನಿಂದಿಸ್ಬಿಡಿ ಅಂತ ಹೇಳ್ತಾರೆ. ಏನ್ ನಿಂದಿಸ್ಬಿಡಿ ಅಂತಂದ್ರೆ, ವಾಕ್ಯನೆಲ್ಲ ಕೇಳಿದ್ಮೇಲೆ ವಾಕ್ಯನ ಹೇಳ್ತದೆ, ಹೇ ವಾಕ್ಯದ ಪ್ರಕಾರ ನಡಿ ಅಂತ ಹೇಳ್ತಾರೆ ನಮ್ಗೆ. ಅದೇ ನಾವೇನ್ ಮಾಡ್ತೀರಿ? ನಡೀತೀರಾ ವಾಕ್ಯದ ಪ್ರಕಾರ? ಹೇಳ್ರಿ, ವಾಕ್ಯದ ಪ್ರಕಾರ ನಡೀತೀರಾ? ನಡೆಯಂಗಿಲ್ಲ ಪಾಸ್ಟರ್. ನಡೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ, ನಡೆಯಕ್ಕಾಗಲ್ಲ. ಅವಾಗ ಏನ್ ಮಾಡಿದಂಗೆ? ವಾಕ್ಯ ವಿರುದ್ಧವಾಗಿ ನಡ್ಕೊಂಡಂಗೆ. ಅವಾಗ ಏನಾಯ್ತದೆ? ಪವಿತ್ರಾತ್ಮ ನಂದಿಸ್ದಂಗೆ. ಅವಾಗ ನಮ್ಮಲ್ಲೇ ಹೋರಾಟ. ಕರೆಕ್ಟಾ? ಕಚಾಟ ಐತಾ ಇಲ್ವಾ? ಹಳೆ ಮನುಷ್ಯ ಏನ್ ಮಾಡ್ತಾನೆ? ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ನಡಿ ಏನ್ ಮಾಡೋಣ? ಕ್ಲಾಸ್ ಎಲ್ಲ ಬಿಟ್ಬಿಟ್ಟು ಪರವಾಗಿಲ್ಲ. ಓಹೋ ಏನಾಗೋಯ್ತು? ಒಂದ್ ಮ್ಯಾಚ್ ಬಿಡೋಕೈತದ? ಅಯ್ಯೋ ಇಂಪಾರ್ಟೆಂಟ್, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಅದಕ್ಕೆ ಮಾಡ್ಬೇಕು ಕೂತ್ಕೊಂಡ ನೋಡೋಣ ಅಂತಬಿಟ್ಟು ಹಳೆ ಮನುಷ್ಯ ಅಂತಾನೆ. ಹೊಸ ಮನುಷ್ಯ ಏನಂತಾನೆ? ಬೇಡ ಕಣಪ್ಪ, ಅಯ್ಯೋ ಬೇಡ, ನಾವೇನ್ ಮಾಡ್ಬೇಕು? ದೇವ್ರಿಗೆಲ್ಲ ತ್ಯಾಗ ಮಾಡಿ ಕೂತ್ ಬೈಬಲ್ನ ಕೇಳ್ಬೇಕು. ದೇವ್ರ ವಾಕ್ಯ ಇಂಪಾರ್ಟೆಂಟ್ ಅಪ್ಪ, ನಾನು ದೇವ್ರನ್ನ ಪ್ರೀತಿ ಮಾಡ್ತೇನೆ, ವಾಕ್ಯನೇ ಮಾಡ್ತೀನಿ, ಕೂತ್ಕೊಂಡು ಕೇಳ್ತೀನಿ ಅಂತ ಹೊಸ ಮನುಷ್ಯ ಹೇಳ್ತಾನೆ. ಹಳೆ ಮನುಷ್ಯ ಬಿಡ್ತಾನ? ಹಳೆ ಮನುಷ್ಯ ಬಿಡಲ್ಲ ನೋಡಿರ್ತೀನಿ. ಅದ ನಮ್ಮ ಪಾಣ ವಾಕ್ಯನ ಕೇಳ್ತಾ ಇರ್ತೀರಿ, ಪಕ್ಕ ಮನೆ ಟಿವಿ ಆಗ್ತದೆ ಜೋರಕ್ಕೆ. ಓ ಇಸ್ ಇಟ್ ಎ 6 ಇಸ್ ಗಾನ್ ಔಟ್ಸೈಡ್ ದ ಬೌಂಡ್ರಿ, ವಂಡರ್ಫುಲ್ 6 ಅಂತ ಹೇಳ್ತಾರೆ. ನಮ್ ಕಿವಿ ಏನಾಯ್ತದೆ? ಟಕ್ಕಂತ ಅಲ್ಗೋಯ್ತದೆ. ಇಲ್ಲಿ ವಾಕ್ಯ ಹೇಳ್ತಾರೆ, ವಾಕ್ಯನ ಕೇಳೋದೇ ಇಲ್ಲ.
ಫಸ್ಟ್. ಹಳೆ ಮನುಷ್ಯ ಹೊಸ ಮನುಷ್ಯನ್ ಏನ್ರಿ? ಹೋರಾಟಗಳು, ಜಗಳಗಳು, ಕಿತ್ಲಾಟಗಳು ಐತೆ ಇಲ್ಲ? ಇದು ಎಲ್ಲಾರ್ಗು ಐತೆ, ಯಾರು ಇಲ್ಲ ಅಂತ ಹೇಳಂಗಿಲ್ಲ ರೀ. ದೇವ್ರ ಮಕ್ಳು ಎಲ್ಲಾರ್ಗು ಏನಾಗಿರ್ತದೆ? ಇದು ಇದ್ದೇ ಇರ್ತದೆ. ನೂತನ ಸೃಷ್ಟಿ ಮತ್ತೆ ಹಳೆ ಮನುಷ್ಯ ಹೋರಾಟ ಹೆಂಗೈತೆ ನೋಡ್ರ? ಕಚ್ಚಾಟ, ಕಿತ್ತಾಟ, ಜಗಳಾಟ ಅಲ್ವರ. ಇವಾಗ ತಾಯಿ ಗರ್ಭದಲ್ಲಿ ಯಾವ ತರ ಕೂಸು ಹೋರಾಡ್ತಾ ಇರ್ತದೋ ಅದೇ ತರ ನಾವೇನಾಗ್ತಾ ಇರ್ತೀರಿ ಇವಾಗ? ಹೋರಾಡ್ತಾ ಇರ್ತೀರಿ. ದೇವರ ಪವಿತ್ರ ಆತ್ಮೆಯಿಂದ ನಮ್ಮ ಮನಸ್ಸಾಕ್ಷಿ ಏನ್ ಮಾಡ್ತದೆ? ಹೇಳ್ತದೆ, ಇಲ್ಲ ನೀನ್ ಮಾಡ್ತಿರೋ ತಪ್ಪು, ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ. ನಾವೇನ್ ಮಾಡ್ತೀರಿ? ಮಾಡ್ತೀರಾ ಇಲ್ವಾ? ನಾವ್ ಕೇಳ್ತೀರಾ ಮಾಡ್ತೀನಿ, ಮನಸ್ಸಾಕ್ಷಿನ? ತಪ್ಪೇ ಮಾಡ್ತೀನಿ, ತಪ್ಪು ಮಾಡ್ತೀನಿ. ನಾವೇನ್ ಮಾಡ್ತೀವಿ? ಅದು ವಿರುದ್ಧವಾಗಿ ಮಾಡ್ತೀನಿ ನೋಡಿತೀನಿ. ಹ್ಮ್. ಅದಕ್ಕೆ ಹೋರಾಟಗಳು ಅಂದ್ರ ನೋಡಿ, ಅದನ್ನೇ ಅಪೊಸ್ತಲರು ಹೇಳೋದು ಗೊತ್ತಾಯ್ತಾ? ನೋಡಿ, ಅದಕ್ಕೆ ಪವಿತ್ರಾತ್ಮ ಗರ್ಭಧಾರಣೆ ಆಗೋದಕ್ಕೂ ಹುಟ್ಟೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಅದರ ಪವಿತ್ರಾತ್ಮನ ಹುಟ್ಟಿರೋರು ಯಾವ್ದೋ ಪಾಪ ಮಾಡ್ತಾರ? ಯೋಚನೆ ಮಾಡ್ರಿ. ವಾಕ್ಯಗಳು ಓದ ನೋಡಿರ್ತೀನಿ. ಎಲ್ಲಿ? ಗಲಾತಿಯರು 5ನೇ ಅಧ್ಯಾಯ 16 ಮತ್ತೆ 17 ಓದ್ರಿ. ಪೀಟರ್ ಪ್ರಕಾಶ್ ಬದರ್ ಓದ್ತೀರಾ? ಪೀಟರ್ ಪ್ರಕಾಶ್, ಗಲಾತಿಯರ್ 5ನೇ ಅಧ್ಯಾಯ 16 ಮತ್ತೆ 17. ಸರಿ, ಓಕೆ. ಹಾ, ಬೇರೆ ಯಾರು ಓದ್ತೀರಾ? ನಾವು ಹೇಳುವುದೇನೆಂದರೆ, ಹಾ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಹಾ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತಕ್ಕೂ ನೆರವೇರಿಸುವುದಿಲ್ಲ. ಎಷ್ಟು ಕ್ಲೀನ್ ಆಗಿದೆ ನೋಡ್ರಿ ಅಂತೀನಿ. ಪವಿತ್ರಾತ್ಮನ ಅನುಸಾರವಾಗಿ ನಡ್ಕೊಳ್ರಿ. ಹಾಗ್ ಮಾಡಿದ್ರೆ ನೀವೇನ್ ಮಾಡದಂತೆ? ಶರೀರ ಭಾವದ ಕ್ರಿಯೆಗಳನ್ನ ಯಾವುದೇ ರೀತಿ ಮಾಡೋದು, ಅಭಿಲಾಷೆಗಳನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಎಷ್ಟು ಕ್ಲೀನ್. ಅಂಗನೇ ಅರ್ಥ ಎರಡೂ ಐತೆ. ಇನ್ನ ಪವಿತ್ರಾತ್ಮನ ಹುಟ್ಟಿಲ್ಲ ರೀ. ಹುಟ್ಟಿದ್ರೆ ಯಾಕಿರೋದು? ಪವಿತ್ರಾತ್ಮ ಹುಟ್ಬಿಟ್ಟಿದ್ರೆ ನಮ್ಮ ಶರೀರದ ಅಭಿಲಾಷೆಗಳಿರ್ತದ? ಶರೀರದ ಏನಂದ್ರೆ ಸ್ಪಿರಿಟ್ ನಮ್ಮಲ್ಲಿ ಇರ್ತದ? ಹುಟ್ಟಿಲ್ಲ, ಗರ್ಭಧಾರಣೆ ಆಗಿದ್ದೀರಾ, ಬೆಳೀತಾ ಇದ್ದೀರಾ. ಅದಕ್ಕೆ ಹೇಳ್ತಾರೆ ಪವಿತ್ರಾತ್ಮ ಅನುಸಾರವಾಗಿ ನಡ್ಕೊಳ್ರಿ. ಆಮೇಲೆ ಬದರ್ ಮುಂದಕ್ಕೆ ಓದಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಓದಿ ಬದರ್, ಹಂಗೆ ಎಜರ ಬದರ್. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಒಂದಕ್ಕೊಂದು ಏನಾಗ್ತದೆ? ಹೋರಾಡ್ತಾವ. ಒಂದಕ್ಕೊಂದು ಹೋರಾಡ್ತಾವ. ಎರಡೂ ಐತೆ. ಎಲ್ಲೈತೆ? ನಮ್ಮ ದೇಹದಲ್ಲಿ ಐತೆ. ಎರಡೂ ಐತೆ ನೋಡಿದ್ರಿ. ಹಳೆ ಮನುಷ್ಯ ತುಂಬಾ ವರ್ಷದಿಂದ ಬಿತ್ತನಾಗಿರೋದ್ರಿ, ಆದಾಮಿಂದ ಬಂದ್ಬಿಡೈತೆ. ಇದು ಐತೆ ನೋಡಿದ್ರಿ. ಇದ್ರೊಳಗೆ ದೇವರೇ ಮಾಡೋ ನಿಕ್ಷೇಪನ ಇಟ್ಟವ್ರು ನೋಡಿದ್ದೀನಿ. ಅದರ ಪವಿತ್ರಾತ್ಮನ ಇಟ್ಟವ್ರು ಅಂತೀನಿ. ಆತ್ಮಕ್ಕೆ ಅನುಸಾರ ಪವಿತ್ರಾತ್ಮ ಅನುಸಾರ ನಡೆಯೋದಕ್ಕೆ ಮನ್ಸು ಮಾಡ್ತೀರಿ. ಈ ದೇಹ ಬಿಡ್ತದ? ಕಚಾಟಗಳು ಹಂಗಂದ್ರೆ ಏನರ್ಥ? ಇದ್ರಲ್ಲಿ ಬಹು ಸ್ಪಷ್ಟವಾಗಿ ನಮ್ಗೆ ಏನ್ ಗೊತ್ತಾಗ್ತಾರೆ? ನಾವ್ ಇನ್ನ ಆತ್ಮದಲ್ಲಿ ಹುಟ್ಟಿಲ್ಲ. ಈ ಹೋರಾಟ ನಮ್ಮಲ್ಲಿ ಐತೆ. ಇದನ್ನೇನ್ ಮಾಡ್ಬೇಕು? ನಾವು ಜಯಿಸ್ಬೇಕು. ನೋಡ್ರ ಕ್ರೈಸ್ತವರು ಅಂದ್ರೆ ಏನೋ ನಾವು ನೋಡ್ತಿರೋ ಪಾಠ ಏನೋ? ಸಭೆ. ಸಭೆ ಅಂದ್ರೆ ಯಾರಪ್ಪ? ಸಭೆ ಅಂದ್ರೆ ಸುಮ್ಮನೆ ಬೈಬಲ್ ಇಟ್ಕೊಂಡ್ಬಿಟ್ಟು ಸಂಡೇ ಸಭೆಗೆ ಹೋಗ್ಬಿಡೋದಲ್ಲ ರೀ. ಕ್ರಿಶ್ಚಿಯನ್ಸ್ ಅವರೆಲ್ಲ ರೀ. ಕ್ರಿಶ್ಚಿಯನ್ಸ್ ಯಾರು? ಏನ್ರಿ? ಹಿಂಬಾಲ್ಸ್. ಆಮೇಲೆ ಹಿಂಬಾಲ್ಸರ್ ಏನು? ಇಲ್ಲೈತಣಿ ವಾಕ್ಯ. ನಮ್ಮಲ್ಲಿ ಪವಿತ್ರಾತ್ಮ ಇರ್ಬೇಕು. ಪವಿತ್ರಾತ್ಮ ಇದ್ದಾಗ ನಮ್ಮಲ್ಲಿ ಹೋರಾಟ ಇರ್ತದೆ. ಆ ಹೋರಾಟ ಏನ್ ಮಾಡ್ಬೇಕು? ನಾವು ಜಯಿಸ್ಬೇಕು. ಇನ್ನೊಂದು ವಾಕ್ಯ ಓದೋ ಅಂತೀರಿ. ಎಲ್ಲಿ? ರೋಮಾಪುರದಲ್ಲಿ 7ನೇ ಅಧ್ಯಾಯ 18 ಮತ್ತೆ 19. ಪೀಟರ್ ಪ್ರಕಾಶ್ ಬದರ್, ಇದ್ರಲ್ಲ ಇದನ್ನ ಓದ್ಬೋದಾ? ನನ್ನಲ್ಲಿ ಅಂದರೆ ನನ್ನ ಶರೀರ ಸ್ವಭಾವ ಒಳ್ಳೆದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವನು ನನ್ನಿಂದಾಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯಗಳನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ನೋಡ್ರ, ಮೆಚ್ಚದಿರುವಂತ ಕೆಟ್ಟ ಕಾರ್ಯನೇ ಮಾಡೋವನಾಗಿದ್ದೀನಿ. ಯಾಕೆ? ಒಳ್ಳೇದ್ ಮಾಡೋದಕ್ಕೆ ಏನೋ ಮನಸ್ಸಿದೆಯಪ್ಪ, ನನ್ನದು ಏನಿದೆ? ಪವಿತ್ರಾತ್ಮ ಐತೆ, ಒಳ್ಳೇದ್ ಮಾಡ್ಬೇಕು ಅಂತ ಹೇಳ್ತಾ ಇದೆ. ಆದ್ರೆ ಈ ಶರೀರ ನನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅಪೋಸ್ಟ್ಲ್ ಪೌಲ್ ಹೇಳೋ ಮಾತು ನೋಡ್ರಿ ಅಂತೀನಿ. ಇದು ಅದರ ಹಂಗಾರೇನೋ ಹೋರಾಟ ಐತೆ, ಕಷ್ಟ ಐತೆ, ಆಗ್ತಾ ಇಲ್ಲ. ಅರೆ ಹಿಂಗೆ ಬಿಟ್ಬಿಟ್ರೆ ಆಗ್ತದಾ? ನಾವೇನ್ ಮಾಡ್ಬೇಕು ಇವಾಗ? ಇವಾಗ ತಾಯಿ ಗರ್ಭದಲ್ಲಿ ಕೂಸಿದೆ. ಆ ಕೂಸು ಏನಾಗ್ತಿದೆ? ತಾಯಿ ಗರ್ಭದಲ್ಲಿ ಬೆಳೀತಾ ಇದೆ ಅದರ. ಇವಾಗ ಆ ಕೂಸು ತಾಯಿ ಗರ್ಭಕ್ಕೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕಾ ಬೇಡವಾ? ಟೈಮ್ ಬೇಕು. ಯಾರು ಇಲ್ಲಿ ಸಿಸ್ಟರ್ಸ್ಗಳಿದ್ರೆ ಕೇಳ್ರಿ, ತಾಯಿಗಳಿದ್ರೆ ಕೇಳ್ರಿ ಅಂತೀನಿ. ಕೂಸು ತಾಯಿ ಗರ್ಭದಲ್ಲಿ ಇಮ್ಮಿಡಿಯೇಟ್ ಅಟ್ಯಾಚ್ ಆಗಲ್ಲ ರೀ. ತುಂಬಾ ಕಷ್ಟ ರೀ. ತಾಯಿ ಏನ್ ತಿಂದ್ರು ವಾಪಸ್ ಬರ್ತಾ ಇರ್ತಾರೆ. ವಾಮಿಟ್ 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 ಬರೀ 6 ತಿಂಗಳು 7 ತಿಂಗಳು ಇದೇ ಆಗ್ಬಿಡ್ತಾರ್ರಿ. ಅಲ್ಲಿವರೆಗೂ ಕೂಸು ಏನಾಗಬೇಕು? ತಾಯಿ ಗರ್ಭಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಂತ ಅರ್ಥ. ಅದು ವಾಂತಿ ಮಾಡ್ತಾ ಇದ್ದು ಯಾರು ಗೊತ್ತಾ? ಅವ್ರು ಮಾಡ್ತಲ್ಲ, ಮಗು ಹೇಳ್ತೈತೆ, ಅಮ್ಮ ನಂಗೆ ಇದು ಇಷ್ಟ ಇಲ್ಲ, ತಗೊಂಬ, ನಂಗೆ ಇಷ್ಟ ಫುಡ್ ತಗೊಂಬ ಅಂತ. ಗೊತ್ತಾಯ್ತಾ? ಅದೇ ಥರ ನಮ್ಮ ನೂತನ ಸೃಷ್ಟಿ ಏನ್ ಮಾಡ್ತದೆ?
ನಾವು ಲೋಕದಲ್ಲಿರೋಂಥದ್ದೆಲ್ಲ ರಾತ್ರಿ ಕೂತ್ಕೊಂಡ್ಬಿಡಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಬ್ಯಾಡ್ದರೆಲ್ಲ ನೋಡ್ತಾ ಇದ್ದಾರೆ. ಏನು ಹೇಳ್ತಾರೆ? ನೂತನ ಸೃಷ್ಟಿ ವಾಂತಿ ಮಾಡ್ತಾರೆ, ಗಬ್ಬಕ್ 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 ಅಂತ. ಸೆಟ್ ಆಗಲ್ಲ, ಇವೆಲ್ಲ ನಂಗೆ ಬೇಡ, ತಗೊಂಬ ಊಟ ತಗೊಂಬ ಅಂತ ಹೇಳ್ತಾರೆ. ಅದರ ಈ ಹೋರಾಟ ಇರ್ತದೆ. ಯಾವ್ದು ನಾವು ಮಾಡ್ಬೇಕಂದ್ರೆ ಮಾಡೋಕ್ಕೆ ಆಗಲ್ಲ. ಅರೆ ಹಿಂಗೆ ಬಿಟ್ಬಿಟ್ರೆ ಆಗ್ತದಾ? ಮಗು ಇದೆಯಲ್ಲ, ಮಗುನ ಬೆಳೆಸ್ಲೇಬೇಕಲ್ಲ. ಅವಾಗ ತಾಯಿ ಏನು ಮಾಡ್ತದೆ? ನಿಧಾನವಾಗಿ ಮಗುಕ್ಕೆ ಏನಾಗ್ತದೆ? ತಾಯಿ ಅಡಾಪ್ಟ್ ಆಗಬೇಕು. ಇದೇ ಥರ ನಿಧಾನವಾಗಿ ನಾವೇನು ಮಾಡಬೇಕು? ಈ ಒಂದು ಹಳೆ ಶರೀರನ ಕಂಟ್ರೋಲ್ ತರಬೇಕ್ರಿ. ಹಳೆ ಶರೀರ ಹೇಳ್ದಂಗೆ ಕೇಳಬೇಕು. ಯಾರು ಹೇಳ್ದಂಗೆ ಕೇಳಬೇಕು? ನೂತನ ಸೃಷ್ಟಿ ಹೇಳ್ದಂಗೆ ಹಳೆ ಶರೀರ ಮಾತನ್ನೇ ಮಾಡಬೇಕು, ಕೇಳಬೇಕು. ಆ ಥರ ಏನು ಮಾಡಬೇಕು? ಅಡಿಯಿಂದಲ್ಲಿ ತರಬೇಕು. ಹೆಂಗೆ ತರೋದು? ಅಪೊಸ್ತಲ ಪೌಲ್ ಹೇಳ್ತಾರೆ ನೋಡಿದ್ದೀನಿ ಇಲ್ಲಿ 1 ಕೊರಿಂಥ 9ನೇ ಅಧ್ಯಾಯ 26 ಇಂದ 27. ಸಂತೋಷ್ ಬ್ರದರ್ ಓದ್ತೀರಾ? ಓದ್ತೀನಿ ಬ್ರದರ್. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನೋಡ್ರ ಎಷ್ಟು ಕ್ಲಿಯರಾಗಿ ಹೇಳ್ತಾರೆ ಏನ್ರಿ? ಈಗಿರಲಾಗಿ ನಾನು ಸಹ ಏನ್ರಿ ಗುರಿ ಗೊತ್ತಿಲ್ಲದ ಒಂಥರ ಓಡಲ್ವಂತೆ. ಹೆಂಗೆ ಹೋಗ್ತೀನಿ? ಗುರಿ ಇಟ್ಕೊಂಡು ಓಡ್ತೀನಿ. ಇವಾಗ ರೇಸ್ ಓಡಬೇಕು. ರೇಸ್ ಓಡಬೇಕಾದ್ರೆ ಹೆಂಗೆ ಓಡಬೇಕು? ಟ್ರ್ಯಾಕಲ್ಲಿ ಆ ಫಿನಿಶಿಂಗ್ ಲೈನ್ನ ದೃಷ್ಟಿ ಇಟ್ಕೊಂಡು ಓಡಬೇಕು. ನಮ್ಮ ಪಾಂಡ್ ನಾವು ಎಲ್ಲೋ ಓಡ್ತಾ ಇದ್ರೆ ಫಿನಿಶಿಂಗ್ ಲೈನ್ ಎಲ್ಲೇ ಇದೆ, ನಮಗೆ ನೀವು ಓಡ್ಬಿಟ್ಟೆಪ್ಪ ಅಂತ ನಮ್ಮ ಪ್ರೈಸ್ ಕೊಟ್ಬಿಡ್ತಾರ. ಗುರಿ ಇರ್ಬೇಕ್ರಿ, ಟಾರ್ಗೆಟ್ ಇರ್ಬೇಕು, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಹಿಂಗೆ ಹೊಡೆದ್ರೆ ನಮ್ಮ ಪ್ರೈಸ್ ಕೊಡ್ತಾರ? ನೋ. ಆಮೇಲೆ ಏನು ಹೇಳ್ತಾರೆ? ಇತರರನ್ನು ಹೋರಾಟಕ್ಕೆ ತಂದ ಮೇಲೆ ಏನು ಹೇಳ್ತಾರೆ? ಸಾರಿ, ನಾನು ಗಾಳಿಯನ್ನು ಗುದ್ದುವನಾಗಿ ಇರದೆ ಗೆಲ್ಲಬೇಕಂತ ಗೊತ್ತೀನಿ ಅಂತ. ಬಾಕ್ಸಿಂಗ್ ನಲ್ಲಿ ಗುದ್ದಬೇಕು. ಎಲ್ಲಿ ಗುದ್ದಬೇಕು? ಕರೆಕ್ಟಾಗಿ ಎಲ್ಲಿ ಹೊಡಿಬೇಕು? ಪಂಚು ಗೆಲ್ಲಬೇಕು ಅಂದ್ರೆ, ಪ್ರೈಸ್ ಗೆಲ್ಲಬೇಕು ಅಂದ್ರೆ ಎಲ್ಲಿ ಹೊಡಿಬೇಕು? ಬಾಕ್ಸಿಂಗು ಎಲ್ಲಿ ಯಾರು ಹೊಡಿಬೇಕು? ಎದುರಾಳಿ ಹೊಡಿಬೇಕು ಬ್ರದರ್. ಎದುರಾಳಿಗೆ ಮಕ್ಕ ಕರೆಕ್ಟಾಗಿ ಹೊಡಿಬೇಕು ನೋಡ್ರಿತೀನಿ. ಸುಮ್ಮನೆ ಗಾಳಿ ನಿಂಗೆ ಹೊಡಿತಾರೆ ಹೆಂಗ್ ಗೊತ್ತಾ ಮೀನಿಂಗು? ಅವನು ಪ್ರಜ್ಞೆ ಹೋಗ್ಬಿಡೈತೆ, ಅವನಿಗೆ ಟಾರ್ಗೆಟ್ ಸಿಗ್ತಾ ಇಲ್ಲ, ಚೆನ್ನಾಗಿ ಹೇಗೆ ತಿನ್ಬಿಟ್ಟವನೇ, ಇಲ್ಲಿ ಹಿಡಿಬೇಕು ಗೊತ್ತಾಗ್ತಿಲ್ಲ, ಸುಮ್ಮನೆ ಕೈ ಬೀಸ್ತಾವನೆ ಸುಮ್ಮನೆ ಗಾಳಿಗೆ. ಅದೇನರ್ಥ? ಸೋತೋಗ್ತವನಿ ಅಂತ ಅರ್ಥ. ನಾವು ಸೋತೋಗ್ಬೇಡ್ದ್ರಿ, ಹೊಡಿಬೇಕು, ಕರೆಕ್ಟಾಗಿ ಹೊಡಿಬೇಕು ಟಾರ್ಗೆಟ್ಗೆ. ಏನದು? ಯಾರು ಹೊಡಿಬೇಕು? ಅಂತಂದ್ರೆ ಅಲ್ಲೇ ಹೇಳ್ತಾರೆ, ನಾನು ಅಯೋಗ್ಯವನ್ನು ಎನಿಸಿಕೊಡದಂತೆ ನನ್ನ ದೇಹನೇನ್ ಮಾಡ್ತೀನಿ? ಜಜ್ಜಿ ಸ್ವಾಧೀನಕ್ಕೆ ತರ್ತೀನಿ. ನನ್ನ ದೇಹಕ್ಕೆ ನಾನು ಹೊಡಿಬೇಕ್ರಿ. ಇದನ್ನ ಕಂಟ್ರೋಲ್ ತರಬೇಕು. ಯಾಕೆ? ಈ ಹಳೆ ಮನುಷ್ಯ ಹೇಳಿ ಮತ್ತೆ ಕೇಳಲ್ಲ. ಅದರ ಬೇಡ ಅದು ಮಾಡಬೇಡ ಅಂದರೆ ಹಳೆ ಮನುಷ್ಯ ಏನು ಮಾಡ್ತಾನೆ? ಅದನ್ನೇ ಮಾಡ್ತಾನೆ ನೋಡ್ರಿ. ಅವ್ನಿಗೇನು ಮಾಡಬೇಕು? ಕುಂಡಿಸ್ಬೇಕು, ಹೊಡೆದೇ ಅಧೀನದಲ್ಲಿ ಕುಂಡಿಸ್ಬೇಕು. ಅಂದರೆ ಕಂಟ್ರೋಲ್ ಮಾಡಬೇಕು ಅಲ್ವರ? ಇದನ್ನೇ ಹೇಳೋದು ನೂತನ ಸೃಷ್ಟಿ. ಅರ್ಥ ಆಯ್ತಾ? ಒಬ್ಬ ಕ್ರಿಸ್ತನ್ ಇದ್ದಾನೆ, ಒಬ್ಬ ನೂತನ ಸೃಷ್ಟಿ ಏನರ್ಥ? ಸುಮ್ಮನೆ ಹಂಗೆ ಇಟ್ಕೊಂಬಿಟ್ಟು ಸಭೆಗೆ ಹೋಗಿ ಬಂದ್ಬಿಡೋದು, ಬೈಬಲ್ ಓದ್ಬಿಡೋದು, ಮುಗ್ದೋಯ್ತಾ? ಪ್ರಾಕ್ಟಿಕಲ್ ಆಗಿ ಎಷ್ಟು ನೋಡಿ ಲೈಫಲ್ಲಿ ಹೋರಾಟ, ನಮ್ಮಲ್ಲಿರೋಂಥ ಹೋರಾಟ. ನಮ್ಮಲ್ಲಿ ಈ ಹಳೆ ಮಾಂಸ ಎಲ್ಲ ಕೆಟ್ಟತನಕ್ಕೆ ಏನು ಮಾಡ್ತಾನೆ? ಕೈ ಹಾಕ್ತಾನೆ. ಈ ಕೆಟ್ಟತನದೆಲ್ಲ ಏನು ಮಾಡ್ಬೇಕು? ನಾವು ಜಯಿಸ್ಬೇಕ್ರಿ. ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಅಪೊಸ್ತಲ ಪೌಲು ಆಗಲ್ಲ ಅಂತ ಇದ್ರು, ಇವಾಗ ನಾನು ದೇಹನ ಜಜ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಸ್ಟೇಜ್? ಫೈನಲ್ ಸ್ಟೇಜ್ ಓದ ನೋಡಿರ್ತೀನಿ ಇಲ್ಲಿ 2 ತಿಮೋತಿ 4 ಚಾಪ್ಟರ್ 7 and 8. 2 ತಿಮೋತಿ 4 ಚಾಪ್ಟರ್ 7 and 8. ಅಮೃತ ಸಿಸ್ಟರ್ ಓದ್ಬೋದಾ? ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ನೋಡ್ರ ಎಷ್ಟು ದಿನ ಹೇಳ್ತಾರೆ ನೋಡಿದ್ರಿ? ಶ್ರೇಷ್ಠ ಹೋರಾಟವನ್ನು ಓಡಾಡಿದೀನಿ. ಯಾವ ಹೋರಾಟ? ಪಕ್ಕದ ಮೇಲೆ ಫೈಟ್ ಮಾಡೋರ? ನನ್ನೆಲ್ಲ ಹೋರಾಟ ಓಡಾಡಿದ್ದೀನಪ್ಪ. ಏನ್ರಿ? ಕ್ರಿಸ್ತ ನಂಬಿಕೆನ ಕಾಪಾಡ್ಬೇಕು. ಎಲ್ಲ ಫೈಟಿಂಗ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅಲ್ಲರ? ಏನಂದ್ರೆ ಇವಾಗ ಹೋರಾಟ ಮಾಡಿದ್ದೀನಿ, ನನಗೆ ಜೀವಂತ ಜಯಮಾಲೆ ಸಿದ್ಧವಾಗಿದೆ. ಅದೇ ಆತ್ಮಿಕ ಇದರಲ್ಲಿ ಹುಟ್ಟಂಥದ್ದು. ಅದು ನನಗೆ ಸಿದ್ಧ ಆಗಿದೆ. ನಾನೆಲ್ಲ ಫೈಟ್ ಮಾಡಿ ಸಕ್ಸಸ್ಫುಲ್ ಆಗಿ ಏನು ಮಾಡಿದ್ದೀನಿ? ಹಳೆ ಮನುಷ್ಯನ ಫುಲ್ ಕಂಪ್ಲೀಟಾಗಿ ಸಾಕ್ಬಿಟ್ಟಿದ್ದೀನಿ. ಅದೇ ನನಗೆ ಒಳ್ಳೆ ರಿವಾರ್ಡ್ ಕೊಡ್ತಾರೆ ದೇವರು ಅಂತ ನಂಬಿಕೆ. ನೋಡೋರ, ಅದು ಆವಾಗೇನೆ ದೇವರು ಆತ್ಮದಲ್ಲಿ ಆತ್ಮಿಕ ವಿಷಯದಲ್ಲಿ ಮಾಡೋದು ಹುಟ್ಟೋದಕ್ಕೆ ಅವಕಾಶ ಕೊಡೋದ್ರಿ. ಸುಮ್ಮನೆ ಹಂಗೆ ಟಕ್ಕಡು ಬ್ಯಾಬಿಟ್ ನೋಡಿ ಆತ್ಮದಲ್ಲಿ ಹುಟ್ಬಿಡ್ತೀರಾ?
ಯೋಚನೆ ಮಾಡಿರ್ತೀನಿ ಕರ್ತನಲ್ಲಿ ಪ್ರೀತಿಗಳು ಇವತ್ತು ಯಾಕೆ ಕ್ರೈಸ್ತವರು ಗಾಳಿ ಥರ ಆಡ್ಕೊಂಡು ತಿರುಗಾಡ್ತಾರೆ ಕಣ್ಣು ಕಾಣಿಸಿ ರೀತಿಲಿ. ವಾಕ್ಯನ ನಿಧಾನ ಓದ್ಬೇಕ್ರಿ. ಅದಕ್ಕೆ ಹೇಳೋದು ಬೈಬಲ್ ಸ್ಟಡಿ ಅಟೆಂಡ್ ಮಾಡ್ಬೇಕ್ರಿ. ಬೈಬಲ್ ಸ್ಟಡಿನ ಆಸಕ್ತಿಯಿಂದ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮಿಸ್ ಮಾಡಿದ್ರೆ ಕ್ರಮವಾಗಿ ಕೇಳಬೇಕು. ಒಂದಕ್ಕೊಂದು ಏನು ಗೊತ್ತಾ, ಎಲ್ಲ ಲಿಂಕು ಚೈನು ಇದು ಅಲ್ರ. ಕೇಳಿದ್ರೆ ನಮ್ಗೆ ಏನಾಗೋದು, ಅರ್ಥ ಆಗೋದು. ಅದಕ್ಕೆ ಏನು ಹೇಳ್ತಾರೆ ಅಪೊಸ್ತಲ ಪೌಲು, ಓದ ನೋಡಿ ಕೊಲೋಸ್ಯರು 3ನೇ ಅಧ್ಯಾಯ 8ರಿಂದ 10ನೇ ವಾಕ್ಯ. ಪೀಟರ್ ಪ್ರಕಾಶ್ ಬ್ರದರ್ ಓದ್ತೀರಾ? ಓಕೆ, ಸ್ವರ್ಣಲತಾ ಸಿಸ್ಟರ್ ಓದ್ಬೋದಾ? If you permit, I will read. ಓಕೆ, ರಾಜು ಬ್ರದರ್ ಓದಿ ದಯವಿಟ್ಟು. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ನೋಡ್ರ, ದಿನೇ ಒಂದೇ ಸತಿ ಆಗ್ಬಿಡ್ತಾರ ಆಡಿದ್ ನೋಡಿದ ತಕ್ಷಣ ದಿನ ಏನಾಗೋದು, ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡ್ತದೆ. ಅಲ್ಲ, ಒಂದೇ ಸತಿ ಆಗಲ್ಲ ರೀ, ತ್ಯಜಿಸ್ಬೇಕ್ರಿ. ಹಳೆ ಬಟ್ಟೆ ಬಿಚ್ಚಾಕಂಗೆ ಹೊಸ ಬಟ್ಟೆ ಹಾಕೋತೀರಿ, ಸುಮ್ಮನೆ ಕೂತಿದ್ರೆ ಬಟ್ಟೆ ಹಾಕೊಂಡ್ಬಿಡ್ಲಿ ಅಂತ ಇದ್ರೆ ಬಟ್ಟೆ ಹಾಕೋತದ? ನಾವು ಬಿಚ್ಚಬೇಕು, ನಾವೇ ಹಾಕೊಬೇಕು. ಹಳೆ ಮನುಷ್ಯನ ತ್ಯಜಿಸ್ಬೇಕು, ನೂತನ ಮನುಷ್ಯನ ಕ್ರಿಸ್ತನ ಸ್ವರೂಪದಿಂದ ನಾವು ಧರಿಸ್ಕೊಬೇಕ್ರಿ. ಒಂದೊಂದೇ ಪ್ರಾಕ್ಟಿಕಲ್ ಆಗಿ ಮಾಡಕ್ಕೆ ನಾವು ಬೆಳೆಸ್ಕೊಬೇಕ್ರಿ. ಅದಕ್ಕೇನೆ ನೂತನ ಸೃಷ್ಟಿ. ಅರ್ಥ ಆಯ್ತಾರ? ನೂತನ ಮನುಷ್ಯನ ನೀವು ಧರಿಸ್ಕೊಳ್ರಿ. ಅರ್ಥ ಆಯ್ತಾ ಕರ್ತನಲ್ಲಿ ಪ್ರೀತಿಗಳೇ? ಅದಕ್ಕೆ ಏನ್ರಿ ಇದು ನೂತನ ಸೃಷ್ಟಿ ಸಕ್ಸಸ್ಫುಲ್ ಆಗಿ ಮಾಡೋದವರೆಗೂ ನಂಬಿಕಸ್ಥರಾಗಿದ್ರೇನೆ ನಮ್ಗೇನು ಮಾಡೋದು, ಆತ್ಮಿಕ ಶರೀರ ನಮ್ಗೇನು ಮಾಡೋದು, ನಮ್ಗೆ ಕೊಡೋದು. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳು ಇವೆಲ್ಲದರಲ್ಲಿ ಬ್ರದರ್ ಇದು ಪ್ರಾಕ್ಟಿಕಲ್ ಆಗಿ ಆಗ್ತದ? ತುಂಬ ಕಷ್ಟ ಅಲ್ವಾ ಬ್ರದರ್? 100% ಆಗ್ತದ? 100% ನಾವೆಲ್ಲನೂ ನಾವು ಕೆಟ್ಟದನ್ನ ಬಿಟ್ಬಿಡಕ್ಕೆ ಆಗ್ತದಾ ಏನ್ರಿ? ಕ್ರಿಸ್ತನ ಒಂದು ಸ್ವರೂಪದಲ್ಲಿ 100% ನಮ್ಮ ದೇಹದಲ್ಲಿ ನಾವು ಕ್ರಿಸ್ತಂತರ ಆಗೋದಕ್ಕೆ ಸಾಧ್ಯನಾ ಅಂದರೆ ಆಗಲೇಬೇಕು. ಆದರೆ ದೇವರಿದ್ದರೆ ನಮಗೊಂದು ಸ್ಪೆಷಲ್ ಪ್ರಾವಿಷನ್ ಇಟ್ಟಿದ್ದಾರೆ. ಏನಪ್ಪ ಅಂದರೆ, ಕಂದ ನೀನು ಮಾಂಸದಲ್ಲಿ ಎಲ್ಲರಿಗೂ ನೋಡೋದಿಕ್ಕೆ ಕ್ರಿಸ್ತಂತರ ಆಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಆದರೆ ಮನಸ್ಸಲ್ಲಿ ನೀನು ಆಗ್ಬೋದು, ದಯವಿಟ್ಟು ಆಗು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಒಂದು ವಾಕ್ಯ ಓದೋಣ. ಜ್ಞಾನೋಕ್ತಿ 23:7 ಹೋದ್ರಿ. ಜ್ಞಾನೋಕ್ತಿ 23:7 ಮಾದೇವ ಬದರ್ ಓದ್ತೀರಾ? ಹಾ, ಜ್ಞಾನೋಕ್ತಿ 23:7 ಬದರ್. 23. ಆತನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ. ಉಣ್ಣು ಕುಡಿ ಎಂದು ಹೇಳಿದರೂ ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ನೋಡ್ರ, ಅವನಿಗಿದಂತೆ ಒಳಗಿನ ಯೋಚನೆ ಅಂತ ಇದ್ದಾನೆ. ಹಾಗಾದ್ರೆ ಯೋಚನೆ ಇಂಪಾರ್ಟೆಂಟ್ ರೀ. ನಾವು ಕರೆಕ್ಷನ್ ಎಲ್ಲಿ ಮಾಡಕ್ಕೆ ಶುರು ಮಾಡಬೇಕು ಅಂತಂದರೆ ಆ್ಯಕ್ಷನ್ಸ್ ಅಲ್ಲ, ಥಾಟ್ಸ್. ಇಲ್ಲಿದೆ ಗೊತ್ತಾ, ಥಾಟ್ಸ್ ಯೋಚನೆ ಮಾಡೋದು. ಕೆಟ್ಟ ಯೋಚನೆ ಮಾಡ್ತಿರ್ತಾ, ಇದನ್ನು ಇಲ್ಲಿ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಅವ್ನ ಯೋಚನೆ ಅಂತ ಅವನಿದ್ದಾನೆ. ಯೋಚನೆ ಚೇಂಜ್ ಮಾಡಿದ್ರೆ ಇರೋದು ಚೇಂಜ್ ಆಗಿಬಿಡ್ತಾರೆ. ಇರೋದು ಚೇಂಜ್ ಆಗಿಲ್ಲ ಅಂದರೆ ಏನಪ್ಪ ಅರ್ಥ ಅಂದರೆ ನಮ್ಮ ಯೋಚನೆಗಳೇನಾಗಿಲ್ಲ, ಚೇಂಜ್ ಆಗಿಲ್ಲ ಅಂತ. ಅದಕ್ಕೆ ದೇವರು ನಮ್ಮ ಯೋಚನೆಗಳನ್ನು, ನಮ್ಮ ಮನಸ್ಸನ್ನು ಏನ್ರಿ ಮಾಡ್ತಾರೆ, ದೇವ್ರು ನೋಡ್ತಾರೆ ಅಲ್ವರ. ಅದಕ್ಕೆ ಒಂದು ವಾಕ್ಯ ಓದೋಣ ನೋಡ್ತೀರಿ, ಏಷಯ 66:3. ಹೆಸರ ಬದರ್ ಓದ್ತೀರಾ? ಏಷಯ 66:3. ಹೋರಿಯನ್ನು ಉದಿಸುವವನು ನರಬಲಿಯನ್ನು ಕೊಡುತ್ತಾನೆ, ಕುರಿಯನ್ನು ಕಡಿಯುವವನು ನಾಯಿಯ ಕತ್ತನ್ನು ಮುರಿಯುತ್ತಾನೆ, ನೈವೇದ್ಯ ಮಾಡುವವನು ಅಂಗಿಯ ರಕ್ತವನ್ನು ಅರ್ಪಿಸುತ್ತಾನೆ, ಧೂಪ ಹಾಕುವವನು ವಿಗ್ರಹಾರಾಧನೆ ಮಾಡುತ್ತಾನೆ. ಇವರು ಮನಸ್ಸಿಗೆ ಬಂದ ಮಾರ್ಗಗಳನ್ನು ಆರಿಸಿಕೊಂಡು ತಮ್ಮ ಅಸಹ್ಯ ಕಾರ್ಯಗಳಲ್ಲಿ ಮನಪೂರ್ವಕವಾಗಿ ಆನಂದಿಸುತ್ತಾರೆ. ಅದಕ್ಕೆ ತಕ್ಕಂತೆ ನಾನು ಇವರಿಗೋಸ್ಕರ ಕುತಂತ್ರಗಳನ್ನು ಆರಿಸಿಕೊಂಡು ಇವರ ಅಂಜುತ್ತಿದ್ದ ವಿಪತ್ತುಗಳನ್ನು ಬರಮಾಡುವೆನು. ನೋಡ್ರಿ, ಇಲ್ಲಿ ಏನ್ ಹೇಳ್ತಾರೆ, ಹೋರಿಯನ್ನು ಒದಿಸ್ತವನು ಮನುಷ್ಯನ ಏನ್ ಮಾಡೋದು, ನರಬಲಿನ ಕೊಟ್ಟಂತೆ. ಅರೆ ಇದಂಗೆ
ಹಳೆ ಒಡಂಬಡಿಕೆಯಲ್ಲಿ ದೇವ್ರ ತಾನೇ ಓರಿ ಎತ್ತುಗಳ ಬಲಿಗಳು ಕೇಳಿದ್ದ, ಕೇಳಿದ್ರೋ ಇಲ್ವಾ? ನೀವು ಓದಿದ್ದಿರ್ತಾನೆ ಹಳೆ ಒಡಂಬಡಿಕೆಯಲ್ಲಿ, ಹೌದಾ ಇಲ್ವಾ? ಹೇಳ್ರಿ, ಕೇಳಿದಿರ ಇಲ್ವಾ? ಹೌದು ಬ್ರದರ್. ಮತ್ತೆ ದೇವರು ನರಬಲಿ ಅಂತ ಹೇಳ್ತಾರಲ್ಲ, ಹಿಂಗೆ ನೆಕ್ಸ್ಟ್ ಏನ್ ಹೇಳ್ತಾರೆ? ಯಾರು ಏನ್ರಿ ಒಂದು ಕುರಿನ ಬಲಿ ಕೊಡ್ತಾರೋ ನಾಯಿ ಕತ್ತಿನ ಮುರಿದಂತಂತೆ. ಅರೆ ಇದು ದೇವ್ರು ಹೇಳೋರಲ್ಲ, ಕುರಿ ಈ ಟಗರು ಇವೆಲ್ಲ ಬಲಿಗಳು ಕೊಡ್ರಪ್ಪ ಅಂತ ದೇವ್ರು ಹೇಳೋರೆ. ಈ ಬಲಿ ಕೊಟ್ರೆ ಕತ್ತನ್ ಮುರಿದಂತಂತೆ. ಆಮೇಲೆ ಏನ್ ಹೇಳ್ತಾರೆ ಏನ್ರಿ? ಯಾರಾದರೂ ದೇವರಿಗೆ ಯಜ್ಞನ ನೈವೇದ್ಯನ ಧೂಪನ ಕೊಟ್ರೆ ಏನ್ ಮಾಡ್ದಂತೆ? ವಿಗ್ರಹನ ಆರಾಧನೆ ಮಾಡ್ದಂತಾನೆ. ಏನಪ್ಪ ಇದು? ಯಾಕೆ ಹಿಂಗೆ ಹೇಳ್ತಾರೆ? ಆ ಪ್ರಶ್ನೆಗೆ ಅಲ್ಲೇ ಉತ್ತರ ಹೇಳ್ತಾರೆ ಲಾಸ್ಟಲ್ಲಿ. ಯಾಕಂದ್ರೆ ಅವ್ರು ಇಷ್ಟ ಬಂದಂಥ ರೀತಿಲಿ ಮಾಡ್ಬಿಟ್ಟವ್ರಂತೆ. ಏನ್ರಿ ಅರ್ಥ ಏನು ಗೊತ್ತಂಗಾರೆ? ಅವ್ರು ಇಷ್ಟ ಬರೋಂಥ ರೀತಿಲಿ ಮಾಡ್ತಾರೆ ಅಂತಂದ್ರೆ ಅವ್ರ ಮನ್ಸು ಏನಾಗಿಲ್ಲ, ಸರಿ ಇಲ್ಲ ಅಂತ ಅರ್ಥ. ದೇವರೇ ಕೇಳೋರೆ, ನೀವು ಸಲ್ಲಿಸ್ಬೇಕು. ಅರೆ ಸಲ್ಲಿಸೋ ರೀತಿ ಶುದ್ಧವಾದ ಮನಸ್ಸಿಂದ ಕೊಡದೇ ಇರೋದ್ರಿಂದ ದೇವ್ರಿಗೆ ಏನಾಗಿಲ್ಲ, ಅದು ಇಷ್ಟ ಆಗಿಲ್ಲ. ನೀವು ಕೊಡ್ತಾ ಇದ್ದೀರ, ಬಲಿ ಕೊಡ್ತಾ ಇದ್ದೀರ, ಬಲಿ ಹೆಂಗಿದೆ ಅಂತ ದೇವ್ರ ದೃಷ್ಟಿಯಲ್ಲಿ? ಮನುಷ್ಯನ ಬಲಿ ಕೊಟ್ಟಂಗೆ ಅಲ್ಲರ ಏನ್ರಿ? ಒಬ್ಬ ಕತ್ತನ ಮುರಿದಂಗೆ ವಿಗ್ರಹಾರಾಧನೆ ಸಮಾನಕ್ಕೆ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಮಾಡ್ತಂಥ ತ್ಯಾಗಗಳೆಲ್ಲ ಹೆಂಗಿದೆ ಅಂತಂದ್ರೆ ದೇವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಮನ್ಸೇನಾಗಿಲ್ಲ, ಸರಿ ಇಲ್ಲ. ಅದಕ್ಕೆ ಮನ್ಸನ್ನ ಕರೆಕ್ಷನ್ ಮಾಡೋದು. ಅದಕ್ಕೆ ಹೇಳೋದು ಕರ್ತನಲ್ಲಿ ಪ್ರೀತಿಗಳೇ, ನಾವು ಇದನ್ನೆಲ್ಲ ಕರೆಕ್ಷನ್ ಎಲ್ಲಪ್ಪ ಮಾಡ್ಕೊಬೇಕಂದ್ರೆ ನಮ್ಮ ಮನ್ಸಲ್ಲಿ ಮಾಡ್ಕೊಬೇಕು. ಈ ಹೋರಾಟ ನಮ್ಮ ಮನಸ್ಸಲ್ಲಿರೋಂಥದ್ದು. ಮನಸ್ಸನ್ನು ಕರೆಕ್ಷನ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಾವು ಲೈಫಲ್ಲಿ ಏನಾಗ್ತೀರಿ, ಪ್ರಾಕ್ಟಿಕಲ್ ಆಗಿ ಬರ್ತೀವಿ. ಇವಾಗ ನೀವೇ ಯೋಚನೆ ಮಾಡ್ರಿ ಏನ್ರಿ? ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ಥಿಂಕ್ ಮಾಡಿ. ಈ ಥರ ಹೋರಾಟನ ಎಷ್ಟು ಜನ ಕ್ರೈಸ್ತವರು ಹೋರಾಡ್ತಾರೆ? ಎಷ್ಟು ಜನ ಕ್ರೈಸ್ತವರು ಈ ಹೋರಾಟದಲ್ಲಿ ಪಾಸ್ ಆಗ್ತಾರೆ? ಹೇಳ್ರಿ, ಎಷ್ಟು ಜನ ಕ್ರೈಸ್ತವರು? ಗೊತ್ತೋಗ್ತಂತೆ ಎಲ್ಲ ಕ್ರೈಸ್ತವರು ಇದನ್ನ ಫಾಲೋ ಮಾಡ್ತಾರಾ? ಹೇಳ್ರಿ. ಇಲ್ಲ ಬ್ರದರ್. ಇದನ್ನ ಜಯಿಸ್ತಾರಾ? ಈ ಹೋರಾಟಗಳನ್ನ ಮಾಡ್ತಾ ಇದ್ದಾರಾ? ಹೇಳ್ರಿ. ಇಲ್ಲ ಮಾಡಬೇಕು, ಜಯಿಸ್ಬೇಕು. ಇದೇ ನಿಜವಾದ ಕ್ರೈಸ್ತವರು. ನಾವೇನ್ ನೋಡಿದ್ರಿ ಮೊದಲನೇ ಕ್ಲಾಸಲ್ಲಿ? ಕರೆಯಲ್ಪಟ್ಟವರು, ಆಯಲ್ಪಟ್ಟವರು. ಇಷ್ಟೇ ಇದ್ರೆ ಸಲ್ಲಲ್ರಿ. ನಾವೇನಾಗಿರ್ಬೇಕು ಗೊತ್ತಾ? ಈ ಥರ ಮರಣದವರೆಗೂ ಏನಾಗಿರ್ಬೇಕು? ದೇವರಿಗೆ ನಂಬಿಕಸ್ಥರಾಗಿರ್ಬೇಕು. ಇಲ್ಲಿ ನೋಡ್ತೀರಿ ಗೊತ್ತಾ? ಕ್ಯಾಟಗರಿ ನೋಡ್ತೀರಿ ನೋಡಿ. ಆಯಲ್ಪಟ್ಟವರಲ್ಲಿ 2 ಗುಂಪಿದೆ. ಒಂದು ಎಂ ಅಂತಿದೆ, ಇನ್ನೊಂದು ಎನ್ ಅಂತಿದೆ. ಅದರ ಎಂ ಅಂತಂದ್ರೆ ದೊಡ್ಡದು, ಏನಂದ್ರೆ ತುಂಬಾ ಚಿಕ್ಕದಿದೆ. ಅದ್ಯಾರು ಗೊತ್ತಾ? ನಂಬಿಕಸ್ಥರ್ರಿ. ದೇವ್ರು ನಮ್ಮನ್ನ ಹುಡುಕ್ತಾ ಇರೋದು ಯಾರನ್ನ ಗೊತ್ತಾ? ಈ ಕಾಲದಲ್ಲಿ ಸುವಾರ್ತೆ ಯುಗದಲ್ಲಿ ನಂಬಿಕಸ್ಥರನ್ನ ಹುಡುಕ್ತಾ ಇರೋದು. ಓದಿದ್ದೀನಿ ಪ್ರಕಟಣೆ 17:14. ಪ್ರಕಟಣೆ 17ನೇ ಅಧ್ಯಾಯ 14ನೇ ವಾಕ್ಯ. ಓದ್ತೀರಾ? ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಕಸ್ಥರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಆತನವರು ಯಾರೇ? ಕರೆಯಲ್ಪಟ್ಟವರು, ಆಯಲ್ಪಟ್ಟವರು, ನಂಬಿಕಸ್ಥರು. ನಾವು ಕಳೆದ ವಾರ ನೋಡಿದ್ದೇನಂತೆ? ಕರೆಯಲ್ಪಟ್ಟವರು, ಆಯಲ್ಪಟ್ಟವರು. ನಾವು ಕರೆಯಲ್ಪಟ್ಟವರಾಗಿರೋ ಸಾಲ, ಆಯಲ್ಪಟ್ಟವರಾಗಿರ್ಬೇಕು. ಬರೀ ಆಯಲ್ಪಟ್ಟಾಗಿರೋ ಸಾಕಾ ಅಂತಂದ್ರೆ ಇಲ್ಲ ರೀ, ನಂಬಿಕಸ್ಥರಾಗಿರ್ಬೇಕು. ಇವಾಗ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು ಜಸ್ಟ್ ವಿಶ್ವಾಸಿಗಳಾಗಿರ್ಬೇಕಾ, ಅಥವಾ ಹಿಂಬಾಲಿಸೋರಾಗಿರ್ಬೇಕಾ, ಅಥವಾ ಮರಣದವರೆಗೂ ನಂಬಿಕಸ್ಥರಾಗಿರೋಂಥ ಹಿಂಬಾಲಿಸೋರಾಗಿರ್ಬೇಕಾ? ನೀವು ಹೇಳ್ರಿ, ನಾವೇನಾಗಿರ್ಬೇಕು? ಏನಾಗಿರ್ಬೇಕು ಹೇಳ್ರಿ? ಸೈಲೆಂಟ್ ಆಗಿರ್ಬೇಕಾ? ಏನಾಗಿರ್ಬೇಕು? ಈ 3 ಕ್ಯಾಟಗರಿಲಿ ನಾವು ಏನಾಗಿರ್ಬೇಕು? ಬಿಲೀವರ್ಸ್ ಆಗಿರ್ಬೇಕಾ, ಫಾಲೋವರ್ಸ್ ಆಗಿರ್ಬೇಕಾ, ಅಥವಾ ಫೇತ್ಫುಲ್ ಫಾಲೋವರ್ಸ್ ಆಗಿರ್ಬೇಕಾ? ಫೇತ್ಫುಲ್ ಫಾಲೋವರ್ಸ್ ನಾವು ಫೇತ್ಫುಲ್ ಫಾಲೋವರ್ಸ್ ಆಗಿರ್ಬೇಕ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಅದಕ್ಕೆ ನೋಡ್ಬೇಕಾರೆ ಎಷ್ಟು ಬಿಲೀವರ್ಸ್ ಆಗಿದ್ರೆ ದಟ್ಸ್ ನಾಟ್ ಸಫಿಷಿಯಂಟ್. ದಟ್ ಇಸ್ ದ ಫಸ್ಟ್ ಸ್ಟೆಪ್. ಅದು ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳ್ತಾರ, ಅದು ಇಲ್ಲ ಅಂತ ಹೇಳ್ತಾ ಇಲ್ಲ ರೀ. ಅವ್ರು ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಸ್ಟೆಪ್ ಇದೆ. ಏನ್ರಿ? ಕ್ರಿಸ್ತನ ಹಿಂಬಾಲಿಸ್ಬೇಕು. ಅದರಲ್ಲೂ ಹೆಂಗ್ ಹಿಂಬಾಲಿಸ್ಬೇಕು? ಸುಮ್ಮನೆ ಕಾಟಾಚಾರಕ್ಕಾಗಿ ಸುಮ್ಮನೆ ಹಿಂಬಾಲಿಸೋದಂತಲ್ಲ ರೀ. ಏನ್ರಿ? ಎಲ್ಲಿವರೆಗೂ ಹಿಂಗಿರ್ಬೇಕು? ಮರಣದವರೆಗೂ ಏನಾಗಿರ್ಬೇಕು? ನಾವು ಹಿಂಬಾಲಿಸೋರಾಗಿರ್ಬೇಕು. ಒಂದು ವಾಕ್ಯ ಓದ ನೋಡ್ರಿ ಅಂತೀನಿ. ಏನ್ರಿ? 2 ತಿಮೋತಿ 3rd chapter 5th verse ಓದಿ.
2 ತಿಮೋತಿ 3:5 ಓದಿ. ಓದ್ರಿ ಯಾರಾದ್ರು ಬ್ರದರ್ ಸಿಸ್ಟರ್ಸ್? 3:5. ಹಾ ಓದಿ ಅಮೃತ ಅಷ್ಟರ್. ಹಾ ಭಕ್ತಿಯ ವೇಷವಿದ್ದು ಹ್ಮ್ ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಹ್ಮ್ ಇಂಥವರ ಸಹವಾಸವನ್ನು ಮಾಡದಿರು. ನೋಡ್ರ, ಭಕ್ತಿಯ ವೇಷವಿದ್ದು ಬಲವನ್ನು ಬೇಡ ಅಂದರು. ಸುಮ್ಮನೆ ವೇಷ ಇದ್ರೆ ಬರಲ್ಲ ರೀ, ಏನು ನೋ ಯೂಸ್. ಬಲವನ್ನು ಬೇಡ ಅಂತಿರೋರಿ, ಬಲ ಇರ್ಬೇಕ್ರಿ. ಅದು ಬರೀ ನಾವು ಕ್ರೈಸ್ತವ್ರು ಅನ್ಕೊಂಡಾಗಲ್ಲ ರೀ, ಪ್ರಾಕ್ಟಿಕಲ್ ನಡೆಯೋರಾಗಿರ್ಬೇಕ್ರಿ. ಅಲ್ಲ ಅದೇ ನೋಡ್ಬೇಕಾದ್ರೆ ಭಕ್ತಿಯ ವೇಷ ನೋಡ್ತಾರೆ ನೋಡ್ತೀರಿ. ಅಲ್ಲ ನೋಡೋಕೆ ಮಾತ್ರ ತೋರಿಕೆಗೆ ಇರ್ತಾರೆ, ಒಳಗಡೆ ಏನಾಗಿರಲ್ಲ. ಒಳಗಡೆ ಇರೋದು ಇಂಪಾರ್ಟೆಂಟ್ ರೀ. ಅದರ ಏಸು ಹೇಳ್ತಾರೆ, ಎಲ್ಲ ಫರಿಸೇರೆ ಸದಿಸೇರೆ ಸುಣ್ಣ ಬಳದಂಥ ಸಮಾಧಿಗಳು. ಯಾಕಂದ್ರೆ ಸಮಾಧಿ ಚೆನ್ನಾಗೈತೆ ನೋಡೋದಕ್ಕೆ, ಒಳಗಡೆ ಏನೈತಂತೆ. ಆ ಥರ ಆಗ್ಬಿಡ್ತೀರಿ ಕರ್ತನಲ್ಲಿ ಪ್ರೀತಿಗಳೇ. ನಮ್ಮಲ್ಲಿ ಒಳಗಿಂದ ಬದಲಾವಣೆ ಏನಾಗಬೇಕು, ಬರಬೇಕು. ಸತ್ಯ ಕೇಳ್ತೀರಿ ಅಂತಂದರೆ ಏನ್ರಿ, ಸತ್ಯದ ಪರಿಜ್ಞಾನಕ್ಕೆ ಬರಬೇಕು. ಅಲ್ಲರ ಅದನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ನೋಡಿದ್ದೀನಿ ಅದೆಲ್ಲ ಹೇಳ್ತಾರೆ ಇಲ್ಲಿ ಬ್ರದರ್, ಅದೆಲ್ಲ 7ನೇ ವಾಕ್ಯ ಓದಿ ಬ್ರದರ್. ಹಾ 7ನೇ ವಾಕ್ಯ. ಹಾ ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರೂ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. ನೋಡ್ರ, ಯಾವಾಗೂ ಕೇಳ್ತಾರದು, ಸತ್ಯದ ಪರಿಜ್ಞಾನ ಮಾತ್ರ ಬರಲ್ಲ. ಅದರ ಸುಮ್ಮನೆ ವಾಕ್ಯನ ಕೇಳ್ತಾ ಇದ್ರೆ ಪರಿಜ್ಞಾನಕ್ಕೆ ಬರಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರಿಯರೇ, ನಾವು ಜಸ್ಟ್ ಬಿಲೀವರ್ಸು ಫಾಲೋವರ್ಸ್ ಆಗಿಲ್ದಿರ ಹೆಂಗಿರ್ಬೇಕಂದ್ರೆ ಫೇತ್ಫುಲ್ ಫಾಲೋವರ್ಸ್ ಅಂಟು ಡೆತ್. ಮಾಡೋದವ್ರಿಗೆ ಏನಾಗಿರ್ಬೇಕು, ನಾವು ದೇವ್ರಿಗೆ ನಂಬಿಕಸ್ಥರಾಗಿರ್ಬೇಕು. ಅದರ ಕರ್ತನಲ್ಲಿ ಪ್ರೀತಿಯ ದೇವರಿಗೆ ವಾಕ್ಯಗಳನ್ನ ಆಶೀರ್ವದಿಸ್ಲಿ, ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸಲಿ. ಈ ಒಂದು ಇವತ್ತಿನ ಕ್ಲಾಸ್ದು ಲಿಂಕ್ ನಿಮ್ಗೆ ಕಳಿಸ್ಕೊಡ್ತೀರಿ. ದಯವಿಟ್ಟು ಆ ಲಿಂಕ್ ಮುಖಾಂತರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಯಾರೋ ಮಾಡಿದರೆ ಓಕೆ, ಮಾಡಿಲ್ಲ ಅಂದರೆ ದಯವಿಟ್ಟು ನೀವು ಮಾಡಿ. ಏನೋ ಕ್ಲಾಸ್ಗಳಿಗೆ ಜನಕ್ಕೆ ಯಾರು ಇಂಟ್ರೆಸ್ಟ್ ಇದ್ದರೆ ಅಲ್ಲಿ QR ಕೋಡ್ ಇದೆ, ಆ QR ಕೋಡ್ ಮುಖಾಂತರ ಕ್ಲಾಸಸ್ ಜಾಯ್ನ್ ಆಗಲಿ. ಇಲ್ಲ ನಮ್ಮ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಲಿ, 8867768876. ಅದ್ರ ಮುಖಾಂತರ ಹೊಸ ಬ್ಯಾಚ್ಗೆ ನಾವು ಏನು ಮಾಡ್ತೀವಿ ಅದನ್ನು ಜಾಯ್ನ್ ಮಾಡ್ಕೊತೀರಿ. ಯಾರಿಗೇನೋ ಪ್ರಶ್ನೆ, ಏನೋ ಕ್ವಶನ್ಸ್ ಇದ್ದರೂ ಕೇಳ್ಬೋದು. ಇದುವರೆಗೂ ಆಗಿರೋ ಕ್ಲಾಸಲ್ಲಿ ನಿಮ್ಗೆ ಏನೋ ಪ್ರಶ್ನೆ ಇತ್ತು ಅಂದರೆ ಧಾರಾಳ ಕೇಳಿ. ಯಾರಿಗೇನೋ ಪ್ರಶ್ನೆ ಇದೆಯಾ? ಇನ್ನೂ ಇದು ಆ್ಯಕ್ಚುಲಿ ಇನ್ನೂ ಸಭೆ ಅಂತ ಇನ್ನೂ 2-3 ಭಾಗ ಇದೆ ಆಯ್ತಾ, ಅದಾಮೇಲೆ ಕೂಡ ಕೇಳ್ಬೋದು. ಆದರೆ ಇದುವರೆಗೂ ಆಗಿರೋ ಕ್ಲಾಸಲ್ಲಿ ದಯವಿಟ್ಟು ನಿಮ್ಗೆ ಯಾರಿಗೇನೋ ಪ್ರಶ್ನೆ ಇತ್ತು ಅಂದರೆ ಸಂಕೋಚ ಪಡಿದ್ರೆ ಕೇಳಿ. ಎನಿ ಡೌಟ್ಸ್, ಎನಿ ಕ್ವಶನ್ಸ್? ರಾಜು ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ. ಹಾಂ ಬ್ರದರ್, ನಿಮ್ಗಿದೆಯಾ ಡೌಟು? KMON అంటే ಫಸ್ಟ್ ರೇಂಜ್ ಏನ್ ಫಾಸ್ಟ್ ಆಗ್ತದೆ ಬ್ರದರ್? ಅರ್ಥ ಆಗಿಲ್ಲ, ಹೇಳಿ. K ಅಂದ್ರೆ ಏನು, M ಅಂದ್ರೆ ಏನು, N ಅಂದ್ರೆ ಏನು? ಫಸ್ಟ್ ರೇಂಜ್ ಇಲ್ಲ ಫಸ್ಟ್, ನಾನು ಮಿಡಿಲ್ ಅಂದ್ರೆ ಬಂದಿದ್ದೀನಿ. ಓ, ನೀವು ಇವತ್ತು ಫಸ್ಟ್ ಕ್ಲಾಸಾ? ಅಲ್ಲ, ಆಲ್ರೆಡಿ ಡೈಲಿ ಕೇಳ್ತಾ ಇದ್ದೀನಿ ಫಸ್ಟ್. ಓಕೆ. ಸೊ ನೀವು ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಾ? ಇದೇನು ಫಸ್ಟ್. ಓಕೆ. ಸೊ ಪ್ಲೇನ್ ಎನ್ ಅಂದ್ರೆ ಪ್ಲೇನ್ ಆಫ್ ಪರ್ಫೆಕ್ಷನ್. ಓಕೆನಾ? ಹೌದು ಕಳೆದು 2 ವಾರದ ರೆಕಾರ್ಡಿಂಗ್ ಕೇಳಿ, ಅದ್ರಲ್ಲಿ ಇದೆ. ಅದು ಕೂಡ ನಿಮ್ಗೆ ಶಾರ್ಟ್ ಆಗಿ ಹೇಳ್ತೀನಿ. ಪ್ಲೇನ್ ಅಂದ್ರೆ ಪರ್ಫೆಕ್ಷನ್. ಆದಾಮ್ನ ಸೃಷ್ಟಿ ಮಾಡ್ಬೇಕಾದ್ರೆ ಪರಿಪೂರ್ಣವಂತ ಮನುಷ್ಯನ ಅಂತ ಇದರಲ್ಲಿ ಸೃಷ್ಟಿ ಮಾಡಿದ್ರು ಆಯ್ತಾ. ಅದಕ್ಕಿಂತ ಪ್ಲೇನ್ ಆರ್ ಅಂತಾನೆ ಪ್ಲೇನ್ ಆಫ್ ಡೆತ್. ಓಕೆನಾ? ಅದಕ್ಕಿಂತ ಮೇಲಿನ ಪ್ಲೇನ್ಗಳು ಪ್ಲೇನ್ KLMN ಅಂತಂದ್ರೆ ಏನ್ರಿ, ಮನುಷ್ಯನ ಪರಿಪೂರ್ಣಂತ ಮನುಷ್ಯನ್ಕಿಂತ ಮೇಲೆ ಉನ್ನತವಾಗಿರೋದು ದೇವ್ರಿಗೆ ನನ್ನ ಜೀವನ ಏನ್ ಮಾಡೋದು ಅರ್ಪಿಸಂಥದ್ದು, ಅದರ ಬಲಿ ಕೊಡುವಂತ ಅಂತ. ಅದೇ ಯೇಸು ಕ್ರಿಸ್ತು ಭೂಲೋಕ ಬರ್ಬೇಕಾದ್ರೆ ಪರಿಪೂರ್ಣ ಹಂತದಲ್ಲಿ ಇದ್ರು. ಆದ್ರೆ ಅವ್ರಿಗೆ ಯಾವಾಗ ಬ್ಯಾಪ್ಟಿಸಮ್ ತಗೊಂಡ್ರೋ ಒಂದು ಹಂತಕ್ಕೆ ಏನಾದ್ರು ಮೇಲಕ್ಕೆ ಹೋದ್ರು. ಸೊ ಮರಣ ಹೊಂದಿದ ನಂತರ ಎಲ್ಲೋದ್ರು, ಸೀದಾ ಪರಲೋಕಕ್ಕೆ ಹೋದ್ರು. ಆ ಪ್ಲೇನ್ ಕೆ ಅಂತಂದ್ರೆ ಅದು ಬಂದ್ಬಿಟ್ಟು ಪರಲೋಕನ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಏನೋ ಡೀಟೇಲ್ ಆಗಿ ನೋಡೋಣ. ಇದು ನಿಮ್ಗೆ ಶಾರ್ಟ್ ಆಗಿ ಇದು ಫುಲ್ ಲೈನ್ಸ್ ಗಳನ್ನ ಏನೋ ಈ ವರ್ಟಿಕಲ್ ಲೈನ್ಸ್ ಹಾರಿಜಾಂಟಲ್ ಲೈನ್ಸ್ ಎಲ್ಲ ಏನಂತ ನಾವು ಕ್ಲೀನ್ ಆಗಿ ಇನ್ನೊಂದ್ಸರಿ ಡೀಟೇಲ್ ಆಗಿ ಫುಲ್ ನೋಡೋಣ. ಕ್ಲಾಸಸ್ ಎಲ್ಲ ಆಗಿದ್ಮೇಲೆ ಕ್ಲೀನ್ ಆಗಿ ನೋಡೋಣ. ಓಕೆನಾ? ಓಕೆ ಸರಿ. ಬೇರೆ ಯಾರಿಗೂ ಏನೋ ಪ್ರಶ್ನೆ ಇದೆಯಾ? ಎಸ್ಟರ್ ಸಿಸ್ಟರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಸಿಸ್ಟರ್ ಹೇಳ್ರಿ ಸಿಸ್ಟರ್. ಬ್ರದರ್, ನೀವು ಬೈಬಲ್ ಓದಕ್ ಹೇಳಿದ್ರೆ ನನಗೆ ಓದಕ್ ಆಗೋದು. ಯಾಕಂದ್ರೆ ನಾನು ಸಪ್ರೇಟ್ ಆಗಿ ಓದ್ಕೊಳ್ತೀನಿ, ಅದು ಸ್ವಲ್ಪ ಸ್ಲೋ ಆಗಿ ಓದ್ಕೊಳ್ತೀನಿ. ಬಟ್ ಎಲ್ಲರ ಮುಂದೆ ಓದಕ್ ಆಗೋದಲ್ಲ ಬ್ರದರ್, ಫಾಸ್ಟ್ ಆಗಿ ಓದಕ್ ಆಗಲ್ಲ. ಅದಕ್ಕೋಸ್ಕರ ನಾನು ಓದಲು ಸುಮ್ಮನೆ ಇರ್ತೀನಿ. ಅದೇ ಪ್ರೇಯರ್ ನಾನು ಕೊಟ್ಟರೆ ಪ್ರೇಯರ್ ಮಾಡ್ತೀನಿ, ಹಾಡು ಹೇಳ್ತೀನಿ, ಇಂಥದ್ದೆಲ್ಲ ಮಾಡ್ತೀನಿ. ವಾಕ್ಯ ಓದೋ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಿಮ್ ವಾಕ್ಯ ಚೆನ್ನಾಗಿದೆ, ಅರ್ಥವಾಗಿ ಹೇಳ್ಕೊಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ ಬ್ರದರ್. ಸರಿ ಇಷ್ಟ ಕೇಳಿ, ರೆಗ್ಯುಲರ್ ಆಗಿ ಕೇಳಿ, ರೆಕಾರ್ಡಿಂಗ್ ಇರ್ತೀರಿ ಕೇಳಿ. ನಿಮ್ಗೆ ಏನೋ ಡೌಟ್ಸ್ ಏನೋ ಇದೆಯಾ? ಅಷ್ಟೇ ಕ್ವಶನ್ಸ್ ಏನೋ ಇದೆಯಾ ಪಾಠಗಳಲ್ಲಿ? ಈಗ ನಾನು ಸ್ವಲ್ಪ ಡಿಸ್ಟರ್ಬ್ ಆಯ್ತು ಬ್ರದರ್, ಯಾಕಂದ್ರೆ ಫೋನ್ ಮಾಡೋರಲ್ಲ ಈ ಫೋನ್ಗೆ ಮಾಡ್ತಾನ, ಪದೇ ಪದೇ ಕಟ್ಟಾಗಿ ಕೇಳ್ತಾ ಇದ್ನ, ಅಂದ್ರೆ ನನಗಿಲ್ಲ ಡೌಟ್ ಈಗ ಸದ್ಯಕ್ಕಿಲ್ಲ. ಅದೇ ಬಟ್ ಮೆಸೇಜ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಅರ್ಥವಾದ ತರ ಕೊಡ್ತಾ ಇದ್ದೀರಾ.
ಅದು ತುಂಬಾ ಚೆನ್ನಾಗಿದೆ ಬ್ರದರ್. ದೇವ್ರಿಗೆ ಸ್ತೋತ್ರ ಥ್ಯಾಂಕ್ಸ್ ಆಗಿತ್ತು. ಬ್ರದರ್. ಗಾಡ್ ಬ್ಲೆಸ್ ಆಗ್ಲಿ. ರೆಗ್ಯುಲರ್ ಜಾಯ್ನ್ ಆಗಿ ಥ್ಯಾಂಕ್ ಯು. ಅನಿತಾ ಸಿಸ್ಟರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಅನಿತಾ ರೋಸಿ. ಇಲ್ಲ 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 ಬ್ರದರ್. ಓಕೆ. ಇಸ್ರಾಲ್ ರೋಹನ್ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ. ಅಮೃತ ಸಿಸ್ಟರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ. ಜಮಿ ಮಾಸ್ಟರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ. ರಮೇಶ್ ಪೂಜಾರಿ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಬ್ರದರ್ ನಾನೊಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ ಬ್ರದರ್. ಸಂತೋಷ್ ಬ್ರದರ್ ಕೇಳಿ. ಬ್ರದರ್ ಈಗ ಆತ್ಮ ಹುಟ್ಟೋದು ಹೊಸದಾಗಿ ಹುಟ್ಟೋದು ಹೇಳಿದ್ರಿ, ನೀರಿನಿಂದ ಹುಟ್ಟೋದು ಹೇಗೆ ಅಂತ ಹೇಳಿಲ್ಲ ಬ್ರದರ್. ನೀರಿಂದ ಹುಟ್ಟೋದು ಅಂತಂದ್ರೆ ನಾವು ಯಾವಾಗ ಬ್ಯಾಪ್ಟಿಸಮ್ ತಗೊಂತಿರೋ ಅವಾಗ ಏನಾಗೋದು, ಜಲದಿಂದ ಹೊರಗಡೆ ಬರ್ತೀವಿ ಗೊತ್ತಾ, ನೀರಿನ ಹೊರಗಡೆ ಬರೋಂಥದ್ದು ಅದರ. ಸೊ ಅದು ಬ್ಯಾಪ್ಟಿಸಮ್ ತಗೊಂಡಾಗ ಅದು ಹೇಳೋಂಥ ಹೋಲಿಕೆ ಅದರ. ಸೊ ಅದಕ್ಕೆ ನೀರಿನಿಂದಲೂ ಆತ್ಮದಿಂದಲೂ ಅಂದ್ರೆ ಫಸ್ಟ್ ಪ್ರೊಸೆಸ್ ಏನು, ನೀರಿಂದ ಹುಟ್ಟೋದು ಅಂದ್ರೆ ಬ್ಯಾಪ್ಟಿಸಮ್ ತಗೊಂಡು ಆಮೇಲೆ ಹೊರಗಡೆ ಬರೋಂಥದ್ದು. ಆದ್ರೆ ಆತ್ಮದಲ್ಲಿ ಹುಟ್ಟೋದು ಯಾವಾಗ? ಆತ್ಮ ದೇವ್ರು ನಮ್ಗೆ ಏನ್ ಮಾಡ್ದವಾಗ ನಮ್ಗೆ ಕೊಡ್ತಾರೆ, ಪವಿತ್ರ ಆತ್ಮ. ಅಂದ್ರೆ ಆತ್ಮಿಕ ಶರೀರದಲ್ಲಿ ಹುಟ್ಟೋದು ಯಾವಾಗ ಅಂತಂದ್ರೆ ನಾವು ಮರಣದ ನಂತರ ಅಂತ. ಬ್ರದರ್ ಅದೇ ನೀರಿನಿಂದ ನಮ್ಗೆ ಪರ್ಫೆಕ್ಷನ್ ಯಾವ ಸ್ಟೇಜ್ ಅಲ್ಲಿ ತಗೋಬೇಕು ಅಂತ, ಅದು ನಮ್ಗೆ ಕಂಪ್ಲೀಟ್ ಸತ್ಯ ತಿಳ್ಕೊಂಡ್ಮೇಲೆ ನೀರಿನಿಂದ ಸ್ನಾನ ತಗೋಬೇಕಾ ಅಥವಾ ಸ್ನಾನ ತಗೊಂಡು ಸತ್ಯಕ್ಕೆ ಬರ್ಬೇಕಾ ಅದು? ಓಕೆ. ಇವಾಗ ಬ್ಯಾಪ್ಟಿಸಮ್ ಅಂತಾನೆ ಕ್ಲಾಸ್ ಇದೆ ಬ್ರದರ್, ಅದಕ್ಕೆ ಅಂತ ಸ್ಪೆಷಲ್ ಆಗಿ. ಓಕೆನಾ? ಸೊ ಅವಾಗ ಡೀಟೇಲ್ ಆಗಿ ಬ್ಯಾಪ್ಟಿಸಮ್ ಯಾವಾಗ ತಗೊಬೇಕು, ಹೇಗಿರ್ಬೇಕು ಅಂತ ಅಂದ್ಬಿಟ್ಟು ನಾವೇನ್ ಮಾಡೋಣ, ಕ್ರಮವಾಗಿ ಸತ್ಯವೇದ ಮುಖಾಂತರ ನೋಡೋಣ. ಓಕೆನಾ? ಓಕೆ ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾದೇವ್ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಪಾಸ್ಟರ್. ಓಕೆ. ರಹಮತ್ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಓಕೆ. ಸುಸಾಲಿಕರ್ ಸೈಮನ್ ಬ್ರದರ್ ಏನೋ ಕ್ವಶನ್ಸ್ ಇದೆಯಾ ಬ್ರದರ್? ಓಕೆ. ಸ್ವರ್ಣಲತಾ ಸಿಸ್ಟರ್. ವಿನಾಯಕ ನಾಯಕ್ ಬ್ರದರ್. ಸರ್ ಸೂಪರ್ ಇದೆ ಕ್ಲಾಸ್. ಕ್ವಶನ್ ಏನು ನೋ ಕ್ವಶನ್ ಸರ್. ಸರಿ. ಓಕೆ. ವಿನೋದ್ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಸರಿ. ಓಕೆ ದೆನ್